ಚಾಮುಂಡಿ ತಾಯಿನೇ ಹಾಗೆ ಅಲ್ವಾ? ಅದೇ ರೀತಿ ನಿಮ್ಮ ಧ್ವನಿ ಕೂಡ ಭೀಮ ಅಂತ ಹೇಳಿದ್ರೆ ಹೆಂಗೆ ಶಕ್ತಿ ಅಂತ ಅನಿಸುತ್ತೋ ಅಂಥ ಶಕ್ತಿ ಕೊಡುವಂಥ ಧ್ವನಿ. ಈ ಧ್ವನಿ ಎಲ್ಲ ಕನ್ನಡಿಗರ ಕಿವಿಯನ್ನು ತಲುಪಿದೆ ಇಷ್ಟು ವರ್ಷಗಳಿಂದ. ಈ ಹಾಡು ಹಾಡಿದ್ದು, ಈ ಸಿನಿಮಾದಲ್ಲಿ ತಾವು ಭಾಗಿಯಾಗಿದ್ದು ಹೇಗೆ ಅನಿಸುತ್ತೆ? ಸವಿತಕ್ಕ ಇಲ್ಲಿ ಬನ್ನಿ. ಬಹಳ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪದ ಗಾಯನವನ್ನು ಪ್ರಸ್ತುತಪಡಿಸ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ನೀವು ಅವ್ರ ಥರ ಹಾಡ್ತಾರೆ, ಇವ್ರ ಥರ ಹಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಥರ ಅವ್ರು ಹಾಡ್ತಾರೆ ಅಂತ ಹೇಳೋದು ಯಾವಾಗ ಗೊತ್ತಾ? ವಿಜಯ್ ಸರ್ ಅಂತಹ ನಿಜವಾಗ್ಲೂ ನೆಲಮೂಲ ಸಂಸ್ಕೃತಿಯ ಕಲಾವಿದರನ್ನ ಗುರುತಿಸ್ತಾರಲ್ಲ, ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ 25 ವರ್ಷಗಳ ನನ್ನ ಸಂಗೀತದ ಜರ್ನಿಯಲ್ಲಿ ಎಷ್ಟೋ ಜನ ಹಾಡುಗಳನ್ನ ತಗೊಂಡಿದ್ದಾರೆ, ಆದರೆ ಕಂಠವನ್ನು ತಗೊಳ್ಳಿಲ್ಲ. ಅಂದರೆ ಪರಕೀಯ ಬೇರೆಯವ್ರನ್ನ ಕರೆಸಬಾರ್ದು ಅಂತಲ್ಲ, ಆದರೆ ನಮ್ಮಲ್ಲೂ ಸಾಕಷ್ಟು ಇದೆ ರೀ. ಅದನ್ನು ವೇದಿಕೆಗೆ ತರಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು. ಇದು ನನ್ನ 3ನೇ ಚಿತ್ರ. ಆದ್ರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತಹ ವಿಜಯ್ ಸರ್ಗೆ ನನ್ನ ಮನದಾಳದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಕನ್ನಡ ಕಲಾವಿದರನ್ನು, ಕನ್ನಡದ ಗಾಯಕರನ್ನು, ಕನ್ನಡದ ಸಾಹಿತಿಗಳನ್ನು, ಎಲ್ಲ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ, ಈ ಮೂಲಕ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಸರ್. ಥ್ಯಾಂಕ್ ಯು ಸೋ ಮಚ್. ಒಲಿದು ಬಾರ ತಾಯೇ, ಒಲಿದು ಬಾರೆ 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 ಬಾರೆ. ಚಾಮುಂಡಿ ತಾಯಿ ಎಲ್ರಿಗೂ ಒಳ್ಳೆದೇ ಮಾಡಲಿ. ಧನ್ಯವಾದಗಳು. ಆ ತಾಯಿಯ ತ್ರಿಶೂಲಕ್ಕಿರುವಂತಹ ಶಕ್ತಿ ಇದೆ ಅಲ್ವಾ, ಅದು ನಿಮ್ಮ ಧ್ವನಿಯಲ್ಲಿದೆ ಅಮ್ಮ. ನಾನು ಆ್ಯಕ್ಚುಲಿ ವಿಜಯ್ ಸರ್ ನನ್ನ ಜಿಮ್ ಮೇಟ್ಸ್. ನನ್ನ ತಾಯಿ, ಅವರ ತಾಯಿ ಆಫೀಸ್ ಮೇಟ್ಸ್. ವಿಜಯ್ ಸರ್ಗೆ ಗೊತ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು ಬಂದು, ದುನಿಯಾ ವಿಜಯ್ ಅವ್ರ ತಾಯಿ ಸಿಕ್ಕಿರು, ಮಾತಾಡಿದ್ರು ಅಂತೆಲ್ಲ. ಆಮೇಲೆ ನಮಗೆ ಜಿಮ್ ಮೇಟ್ಸ್ ಆದಾಗ ಈ ಥರ ನನ್ನ ಗಾಯಕಿ ಅಂತ ಗೊತ್ತಾದ ಮೇಲೆ ಅವನ ನಂಬರ್ ತೊಗೊಂಡು ಹಾಡುಗಳೆಲ್ಲ ಕಳಿಸ್ಕೊಂಡ್ರು. ನಾನು ಸುಮ್ಮನೆ ಕಳಿಸ್ಕೊಳ್ತಾರೆ ಬಿಡಿ, ಇದೆಲ್ಲ ನಂಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ತುಂಬ ನಂಬರ್ಸು ಹಾಡುಗಳನ್ನ ಕಳಿಸ್ಕೊಂಡು ಅದು ಯಾವ ಮಟ್ಟಿಗೆ ಬಂದಿದೆ ಅಂತ ಎಲ್ಲ ನಿಮ್ಗಳಿಗೂ ಗೊತ್ತಿರುತ್ತೆ. ಬಟ್ ನನಗೆ ಎಲ್ಲ ಒಂದು ಹೋಪ್ಸ್ ಇತ್ತು. ಯಾಕಂತ ಹೇಳಿದ್ರೆ ವಿಜಯ್ ಸರ್ ಎಷ್ಟೋ ಅವರ ಹಳೆಯ ಸಿನಿಮಾಗಳಲ್ಲಿ ಜನಪದ ಗಾಯಕರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಜನಪದ ಗೀತೆಗಳಿಗೆ ಒತ್ತು ಕೊಟ್ಟಿದ್ದಾರೆ. ಪಿಕ್ಚರ್ ಶ್ರೀನಿವಾಸ್ ಆಗಿರಬಹುದು, ನವೀನ್ ಸಜ್ಜು ಆಗಿರಬಹುದು, ಮತ್ತು ಗೀತಾ ಸಿದ್ಧಿ ಆಗಿರಬಹುದು. ಈಗ ಇದರಲ್ಲಿ ಜೇನು ಕುರುಬರನ್ನ ಬಳಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಜವಾಗ್ಲೂ ನಮ್ಮಲ್ಲಿ ಎಷ್ಟು ಸೋರ್ಸ್ ಇದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಹಾಡಿದ್ರೆ ಜನಪದನಾ ಅಂತಾರೆ, ಅದೇ ನಾವು ಅಮೆರಿಕಾಗೆ ಹೋಗಿ ಹಾಡಿದ್ರೆ ವಾವ್ ಜನಪದನಾ ಅಂತ ಹೇಳ್ತಾರೆ. ವಾಟ್ ಈಸ್ ದಟ್ ಅಲ್ವಾ? ನಾನು ಹೇಳೋದು ನಮ್ಮಲ್ಲಿ ಸಖತ್ ಶಕ್ತಿ ಇದೆ, ಅದನ್ನು ಬಳಸ್ಕೋಬೇಕು, ಬೆಳೆಸ್ಬೇಕು. ಮತ್ತೊಮ್ಮೆ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮ್ಮನೆ ಹಾಡುಗಳು ತಗೊಂಡಿಲ್ಲ, ನೀವು ಅದನ್ನು ಬಳಸ್ಕೊಂಡ್ರಿ. ನಿಜ ಹೇಳ್ಬೇಕಾದ್ರೆ ಒಂದು 8 ಹಾಡು ಹಾಡಿದ್ದೆ ಸರ್. ಹಾಡ್ತಾ ಹೋಗಿ ಅಂತ ಹೇಳಿದ್ರು, ಹಾಡ್ತಾ ಹೋಗಿದ್ದೆ, ಬಳಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸವಿತಕ್ಕ. ಈ ಪ್ರೀ ರಿಲೀಸ್ ಈವೆಂಟ್ನಲ್ಲಿ, ಈ ಹಾಲ್ನಲ್ಲಿ ಈ ಥರ ಈ ಹಾಡು ಕೇಳಿದ್ರೆ ಇನ್ನು ಥಿಯೇಟರ್ನಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಮೈ ಜುಮ್ ಅನ್ಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಗಾಯಕಿಯಾಗಿ ಕಾಯ್ತಾ ಇದ್ದೀನಿ, ಆಗಸ್ಟ್ 9th ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ. ಇನ್ನು ಅವರ ಪಕ್ಕದಲ್ಲಿ ನಿಂತಿರುವಂಥ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಚಂದನದ ಗೊಂಬೆಯಾಗಿ ನಮ್ಮ ಚಂದನದ ಸ್ಟಾರ್ಸ್, ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕಾಣಿಸ್ಕೊತಾ ಇದ್ದಾರೆ. ಅಶ್ವಿನಿ ಅವರಿದ್ದಾರೆ, ಚಿತ್ರದ ನಾಯಕಿ. ಪಕ್ಕದಲ್ಲಿ ಪ್ರಿಯಾ ಅನ್ಲಾಗ ನಿಮ್ಮ ಸಿನಿಮಾ ಹೆಸರಿಗಿಂತ ಥ್ಯಾಂಕ್ ಯು ಅಶ್ವಿನಿ ಅವರೇ. ಇನ್ನು ಅಲ್ಲಿ ಪಕ್ಕದಲ್ಲಿ ಪ್ರಿಯಾ ಅವರು ಅಂತ ಹೇಳೋದಕ್ಕಿಂತ ಈಗ ಟ್ರೇಲರು ಅಥವಾ ನಮ್ಮ ಏನು ಸ್ನಿಪ್ಪಿಟ್ಸ್ ನೋಡಿದ್ದೀವಲ್ಲ ಭೀಮಾ ಸಿನಿಮಾದಿಂದ, ಆ ಹೆಸರೇ ಮನಸ್ಸಿಗೆ ಬಂದುಬಿಡುತ್ತೆ, ಗಿರಿಜಾ ಅಂತ. ಸೊ ಈ ಹೆಣ್ಣು ಮಕ್ಕಳು ನೋಡೋಕ್ಕೆ ಮಾತ್ರ ಹೀಗೆ ಸೌಮ್ಯವಾಗಿ ಸ್ವೀಟಾಗಿ ಕಾಣಿಸ್ತಾ ಇರೋದು, ಸಿನಿಮಾದಲ್ಲಿ ಎಲ್ಲರೂ ಒಂದು ರೀತಿಯ ಒಂದು ಹುಲಿಗಳಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ರು ಚಿತ್ರತಂಡ. ಸೊ ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳುವಂಥ ಆಸೆ. ಅಶ್ವಿನಿ ಅವರೇ, ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಇದೆ. ರಂಗಭೂಮಿಯಿಂದ ಸಿನಿಮಾಗೆ ಬಂದಿರೋದು ಒಂದು ಕನಸೆ ಅಂತ ಹೇಳಬಲ್ಲೆ ನಾನು.
ಭಾಳ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಇಲ್ಲ. ಓ, ಅಲ್ಲಿಂದ ಸಂದೇಶ ರವಾನೆ ಆಗಿದೆ. ಓಕೆ, ಹಾಗೆ ನಮ್ಮ ಪ್ರಿಯಾ ಅವ್ರಿಗೆ ಮೈಕ್ ಕೊಡೋಣ ಪ್ಲೀಸ್. ಎಸ್ ಮ್ಯಾಮ್. ಹೇಳಿ ಪ್ರಿಯಾ ಅವರೇ, ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ. ಹೇಳಿ, ಈ ಪ್ರಯಾಣ ಹೇಗಿತ್ತು ಭೀಮಾದಲ್ಲಿ? ಎಲ್ಲರಿಗೂ ನಮಸ್ಕಾರ. ಪ್ರಯಾಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರಯಾಣ ಕೂಡ ಪಾತ್ರದಷ್ಟೇ ಡೇರಿಂಗ್ ಆಗಿತ್ತು ಪ್ರಯಾಣ ಕೂಡ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಕಲ್ತಿದ್ದೀವಿ ಮತ್ತು ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಹೊಸ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ. ಸೊ ಎಂಜಾಯ್ ಮಾಡಿದ್ದೀವಿ ಮ್ಯಾಮ್. ಒಂಥರ ಎಲ್ಲ ರಂಗಗಳಿಂದ ಸಿನಿಮಾ ರಂಗಕ್ಕೆ ಒಂದುಗೂಡಿದಂಥ ಒಂದು ಪ್ರಪಂಚ ಅಂತ ಅನಿಸುತ್ತೆ. ಇಲ್ಲಿ ಜನಪದ ಲೋಕದಿಂದ ಸವಿತಕ್ಕ ಅವರು, ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತೆಲೆಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾ ಅವರು ಇವಾಗ ಸಿನಿಮಾಗೆ. ಅದೇ ರೀತಿ ನಿಮ್ಮ ಪರಿಚಯನೂ ಮಾಡಿಕೊಡಿ ಮೇಡಮ್ ಪ್ಲೀಸ್. ಚಾಮುಂಡಿ ತಾಯಿ ನೆಲೆಸಿರುವಂತಹ ನಾಡು ಮೈಸೂರು. ನಾನು ಅಲ್ಲಿಂದ ಬಂದಿದ್ದೀನಿ. ಈ ಸಿನಿಮಾ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾದಂತಹ ಸಿನಿಮಾ. ಸೊ ಗಂಡು ಮಕ್ಕಳು ಅಲ್ಲದೆ ಹೆಣ್ಮಕ್ಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೋ ಸಾರಿ ಐ ಆಮ್ ಲೇಟ್. ಸಾರಿ ಅಣ್ಣ. ಆ್ಯಂಡ್ ಹೇಳಬೇಕಂದ್ರೆ ನನ್ನ ಹೆಸರು ಆಶ್ ಮೆಲೋಸ್ಕೈಲೋ AKA ಐಶ್ವರ್ಯ. ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬಂದರೆ ಐ ಥಿಂಕ್ ತುಂಬ ಕಲಿತ್ಕೊಂಡ್ವಿ. ಹೇಳಬೇಕಂದ್ರೆ ಐ ಥಿಂಕ್ ಡಿಸಿಪ್ಲಿನ್ ತುಂಬ ಕಲಿತಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್, ದಟ್ ಇಸ್ ವಿಜಯ್ ಸರ್. ನಾನು ರೀಲ್ಸಿಂದ ಮತ್ತೆ ಮೂವಿಗೆ ಬರೋದಂದರೆ ದೊಡ್ಡ ವಿಷಯ ನನಗೆ. ಬಿಕಾಸ್ ಯಾವುದೂ ಸೈಡ್ ಆ್ಯಕ್ಟಿಂಗ್ ಇಲ್ಲದೆ, ಸ್ಕೂಲ್ ಇಲ್ಲದೆ ಬರೋದಂದರೆ ಇಟ್ಸ್ ಟು ವೆರಿ ಬಿಗ್ ಥಿಂಗ್. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ, ಆ ಎಂಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ, ಹ್ಯಾವಿಂಗ್ ದಟ್ ಹೋಪ್ ಆನ್ ಮೀ, ಸೇಯಿಂಗ್ ದಟ್ ಐ ಕ್ಯಾನ್ ಡೂ ಇಟ್. And so thank you so much for Vijay sir, and once again I'm so sorry that I'm late. ಥ್ಯಾಂಕ್ ಯು ಸೋ ಮಚ್. ಇನ್ನು ಎದುರುಗಡೆ ಇಬ್ಬರು ಪುಟಾಣಿಗಳು ಅಂತಿದ್ದಾರೆ, ಅವರು ಆ್ಯಕ್ಚುಯಲ್ ಬಾಂಬ್ಗಳು, ಪಟಾಕಿ ಅಂತ ಮಾತು ಸಿಕ್ಕುವಂಥ ಚಿನ್ಕುಳಿಗಳು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವೇದಿಕೆಯಲ್ಲಿ? ನನಗೆ ಇದರಿಂದ ತುಂಬ ಕಲ್ತಿದ್ದೀನಿ. ದೆನ್ ವಿಜಿ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ, ನನ್ನ ಮೂವಿ ಕರ್ಕೊಂಡಿದ್ದಕ್ಕೆ. ದೆನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಸುಮ, ಹೇಳಿ ಕುಸುಮ. I also love the experience with Vijay Mama, and first of all thank you for selecting me for this movie. Thank you. ಪ್ರತಿಯೊಬ್ಬರ ಪಾತ್ರ ಸಿನಿಮಾದಲ್ಲಂತೂ ಹುಬ್ಬೇಳಿಸುವಂಥ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಪಾತ್ರಗಳನ್ನ ಹೆಣೆದಿದ್ದಾರೆ ನಮ್ಮ ನಿರ್ದೇಶಕರು. ಸೊ August 9 ತನಕ ಸ್ವಲ್ಪ ಕಾಯಬೇಕಾಗುತ್ತೆ ಅಂತ ಗೊತ್ತಾಯ್ತು ನಿಮ್ಮ ಮಾತುಗಳಲ್ಲಿ. ಥ್ಯಾಂಕ್ ಯು. ಶುಭವಾಗಲಿ ಮನಸ್ಸಿಗೆ. ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇದೆ, ಒಳ್ಳೆ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತದೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ಖಂಡಿತ. ಬರೀ ಕಾನ್ಷಿಯಸ್ ರ್ಯಾಪ್ ಅಂದರೆ ಬರೀ ಕಾನ್ಷಿಯಸ್ ಅಂತ ಅಷ್ಟೇ ಅಂದ್ಕೊಂಡಿದ್ರು ಜನ. ಬಟ್ ಕಮರ್ಷಿಯಲಿ ನಾವು ಏನಾದರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ಈ ಸಾಂಗಿಂದ ಆ್ಯಕ್ಚುಲಿ ಗೊತ್ತಾಗಿದ್ದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಯ್ ಸರ್ ಮತ್ತು ಚರಣ್ ರಾಜ್ ಸರ್ಗೆ. ನಿಮ್ಮ ಮಾತು. ಹೌದು, ರಾಹುಲ್ ಬ್ರೋ ಹೇಳ್ದಂಗೆ ಇಷ್ಟು ದಿನ ರ್ಯಾಪ್ ಅಂತ ಅಂದರೆ ಬರೀ ಒಂದು ಕಾನ್ಷಿಯಸ್ ಅಥವಾ ಒಂದು ನೀಶ್ ಕ್ರೌಡ್ ಅಂತ ಏನಿತ್ತು, ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನು ಇವಾಗ ಎಲ್ಲರೂ ಕರ್ನಾಟಕದ ದೇಶಾದ್ಯಂತ ಎಲ್ಲರೂ ಕೇಳುವಂತೆ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಬಿಫೋರ್ ಬ್ಯಾಡ್ ಬಾಯ್ಸ್ ಆ್ಯಂಡ್ ಆಫ್ಟರ್ ಬ್ಯಾಡ್ ಬಾಯ್ಸ್ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಸೊ ಬಿಫೋರ್ ಬ್ಯಾಡ್ ಬಾಯ್ಸ್ ಒಂದು ಥರದ ಡೇಸು, ಆಫ್ಟರ್ ಬ್ಯಾಡ್ ಬಾಯ್ಸ್ ಗುಡ್ ಡೇಸ್ ಆಗೋಗ್ಬಿಟ್ಟಿದೆ ಅಲ್ವಾ? ಪ್ರತಿದಿನ ಕೂಡ ಸ್ಪೆಷಲ್ ಅನಿಸ್ತಾ ಇದೆ, ಸಾಕಷ್ಟು ರೆಕಗ್ನಿಷನ್, ಪ್ರೀತಿ ಜಾಸ್ತಿ ಸಿಗ್ತಾ ಇದೆ ಅಲ್ವಾ? ಇದು ಹೀಗೆ ಕಂಟಿನ್ಯೂ ಆಗಲಿ, ಮತ್ತಷ್ಟು ಯಶಸ್ಸು ನಿಮಗೆ ಸಿಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಮಚ್ ಲವ್. ಹೆಚ್ಚು ಪ್ರೀತಿ, ಹೆಚ್ಚು ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹೇಳಿ ಮೇಡಮ್, ನಾನು ಏನು ಹೇಳಬೇಕೀಗ? ಹೌದು, ಈ ಕಣ್ಗಳು, ಈ ನಗು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನು ನಿಭಾಯಿಸ್ತಾ ಇದೆ ಸರ್? ಇದರಲ್ಲಿ ಆ್ಯಕ್ಚುಲಾಗಿ ನಾನೊಂದು ಸಣ್ಣ ಪಾತ್ರ ಆ್ಯಕ್ಚುಲಾಗಿ, ಆದರೆ ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್. ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು. ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನೇನು ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮ ಅವರೇ ಪ್ರಯತ್ನಪಟ್ಟು ಮಾಡಿಸಿದ್ದಾರೆ. ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆಲ್ಲ ನನ್ನ ಸೀನ್ ಇತ್ತು, ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲನೂ. ವಿಜಯ್ ಅವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ, ಅವರು
ಬಾಡಿನೂ ಭೀಮನ್ ಥರ ಇರುತ್ತೆ, ಮತ್ತು ಕೆಲಸದಲ್ಲೂ ಅವರು ಭೀಮ. ಅಂದರೆ ನನಗೆ ಗೊತ್ತಿರಲಿಲ್ಲ ಅದು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಅವರು. ಅಂದರೆ ಈಗ ಡೈರೆಕ್ಟ್ರು ಬರ್ತಾರೆ, ಅದೇನೋ ಶಾರ್ಟ್ ತೆಗೆಯೋಣ, ಕ್ಯಾಮ್ರಾ ಬಂತ ಅಂತಾರೆ. ಇವರು ಅದೆಲ್ಲ ಹಿ ಟೇಕ್ಸ್ ಎವ್ರಿಥಿಂಗ್ ಇನ್ ಟು ಹಿಸ್ ಮೈಂಡ್. ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ, ಮತ್ತು ಎಲ್ಲರೂ ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಚೆನ್ನಾಗಿ ನಡೆಸ್ಕೋತಾರೆ. A to Z ನೋಡಿಕೊಂಡು ಮತ್ತು ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೇ ಇರ್ತಾರೆ. ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡ್ತಾನೇ ಇರುತ್ತೆ. ಅದು ಮಾಡಿಸಿದ್ರೆ ಹೆಂಗೆ, ಇದು ಮಾಡಿಸಿದ್ರೆ ಹೆಂಗೆ ಪ್ರತಿ ಕ್ಷಣನೂ ಓಡಿಸ್ತಾನೆ ಇರ್ತಾರೆ. ನನ್ನ ಮೇಲೆ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳು ಡೈಲಾಗ್ ಬೇರೆ ಹೇಳ್ಸಿದ್ದಾರೆ ಕನ್ನಡದ ಮಧ್ಯೆ. ತುಂಬ ಚೆನ್ನಾಗಾಗಿದೆ ಅದು. ಸೊ ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಪ್ರತಿ ಪಾತ್ರದಲ್ಲೂ ಒಂದು ಆ ಫೀಲ್, ಆ ಮ್ಯಾಜಿಕ್ನ ಕ್ರಿಯೇಟ್ ಮಾಡುವಂಥ ಪ್ರತಿಭೆ, ಅಂಥ ವಿದ್ಯೆ ತಮ್ಮಲ್ಲಿದೆ, ಆ ಕಲೆ ತಮ್ಮಲ್ಲಿದೆ. ಸೊ ಈ ಪಾತ್ರ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ August 9 ತನಕ ಕಾಯಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ಕಾರ. ಸರ್ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾನು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದೀನಿ. ಜಾಸ್ತಿ ಹೇಳಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ ವಿಜಯ್ ಸರ್. ಸೊ ಬಟ್ ತುಂಬ ಖುಷಿ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಬಗ್ಗೆ. ಆ ಥರದ ಒಂದು ಸಿನಿಮಾದಲ್ಲಿ ಭಾಗ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಭಾಗ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಮೇಡಮ್. ಈ ಭೀಮನ ನಿರ್ದೇಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಮೇಡಮ್. ಅಯ್ಯೋ, ಬರೋ ಕಲಾವಿದರು ತುಂಬ ಚೆನ್ನಾಗಿತ್ತು. ಪಾತ್ರದ ಬಗ್ಗೆ ಏನೂ ಹೇಳಬಾರ್ದು ಅಂದರೆ ನಾನು ಎಲ್ಲಿಗೆ ಹೋಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನಂಬಿಕೆ ಇದೆ, ನೀವು ರಮೇಶ್ ಸರು ಇಂಥ ಒಳ್ಳೆ ತಾರಾಗಣ ನೋಡಿದಾಗ ಒಂದು ಒಳ್ಳೆ ಕತೆ ಇರುತ್ತೆ, ಒಂದು ಒಳ್ಳೆ ಪಾತ್ರ ಇರುತ್ತೆ. ಡೈರೆಕ್ಟಾಗಿ ಭೀಮನ ಲೋಕಕ್ಕೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಮಗೆ ಬಂದಾಗಿದೆ. ಅದು ನಿಜ ಮೇಡಮ್. ಸರ್ಗೆ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ. ಅದನ್ನು ಒಂದು ವಿಷಯನೇ ಇದರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಹೆಮ್ಮೆಯ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಹಾಗೂ ಶಿವಪಾರ್ವತಿ ಅಂತ ನಮ್ಮ ವಿಜಯ್ ಸರ್ ಹೇಳ್ದಂಗೆ ಗೀತಕ್ಕ ಅವರು ಕೂಡ ಬಂದಿರೋದು ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಭೀಮ ಏನು ಶಕ್ತಿ ಅನ್ನೋ ಒಂದು ಅರ್ಥವನ್ನು ನಮಗೆ ಫೀಲ್ ಮಾಡಿಸುತ್ತೆ ಆ ಟೈಟಲ್. ಅದು ಇವತ್ತು ಕಣ್ಣೆದುರು ನೋಡಿದ ಹಾಗೆ ಆಗ್ತಾ ಇದೆ. ನಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿಗೆ, ಹ್ಯಾಟ್ರಿಕ್ ಹೀರೋಗೆ, ಸೆಂಚುರಿ ಸ್ಟಾರ್ಗೆ, ಪ್ರೀತಿಯ ಶಿವಣ್ಣಗೆ ಮತ್ತೊಮ್ಮೆ ಥ್ಯಾಂಕ್ ಯು. ಗೀತಕ್ಕ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಪುಷ್ಪವೃಷ್ಟಿ ಯಾಕೆ ಅಂದರೆ ಒಂದು ಪ್ರೀತಿಯನ್ನು ತೋರಿಸೋ ರೀತಿ ಒಂದು ಕಡೆ ಆದರೆ, ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಂಜನೆಯನ್ನು ನೀಡಿದ್ದಾರೆ ಶಿವಣ್ಣ ಅವರು. ಈ ರೀತಿ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಎಷ್ಟು ಕಲಾವಿದರಿಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಶಿವಣ್ಣ ಅವರು. ಅದಕ್ಕೆ ಈ ಪ್ರೀತಿಯ ಸ್ಪೆಷಲ್ ಥ್ಯಾಂಕ್ ಯು ಹೇಳುವಂಥ ರೀತಿ ವಿಜಯ್ ಸರ್ ಕಡೆ. ಇವಾಗ ನನ್ನ ಕಡೆ ಒಂದು ಸರ್ಪ್ರೈಸ್ ಇದೆ ವಿಜಯ್ಗೆ, ಆಯ್ತಾ? ಶಿವಣ್ಣ ನಿಮಗೆ ನೀವೇ ಸಾಟಿ. ವಿಜಯ್ ಸರ್ ಅಂದ್ಕೊಂಡ್ರು ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು, ನೀವು ತೋರಿಸೋ ಪ್ರೀತಿಗೆ ಬೆಂಬಲಕ್ಕೆ ಒಂದು ಥ್ಯಾಂಕ್ ಯು ಹೇಳಬೇಕು ಅಂತ ಅವರು ಯೋಚನೆ ಮಾಡಿದ್ರೆ, ಅದಕ್ಕೂ ಒಂದು ಹೆಜ್ಜೆ ಮೇಲೆ ಹೋಗಿ ಯೋಚನೆ ಮಾಡಿದಾರೆ ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದ ಮೇಯ್ನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು ಹಾಗೂ ವಿಜಯ್ 3 ಜನ. ಯಾಕಂದರೆ ವಿಜಯ್ ಬಿಡಿ, ನಾವು ಐ ಥಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ ಆವಾಗಿದ್ದ, ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಬೇಡ ಅಂತ ಹೇಳಿದ್ರು. ಇಲ್ಲ ಒಂದು ಸೀನ್ ಬಂದು ಮಾಡ್ತೀನಿ.
ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದೊಂದು ಆಸೆ ಪಡ್ತಿದ್ದರೆ ಅದು ತುಂಬ ಇಂಪಾರ್ಟೆಂಟ್. ಅದು ನಿಜವಾಗ್ಲೂ ವಿಜಯ್ ಅದನ್ನು ಹೇಳಿದೆ ಚಿಕ್ಕ ರೋಲು ಖುಷಿ ಮಾಡಿ. ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು ಒಂದು 2ನೇ ದಿನಕ್ಕೆ ಬಂದ. ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಇನ್ವಿಟೇಷನ್ ನೋಡ್ಬಿಟ್ಟು ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸೂರಿ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ, ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು ಇಲ್ಲ ಅಣ್ಣ ನಿಮ್ಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ಬರು ಆರ್ಟಿಸ್ಟ್ ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅನ್ನೋದಂದ್ರೆ ಲೂಸ್ ಮಾದ, ನನಗೆ ಭಾಳ ಫೇವ್ರೇಟ್ ನನಗೆ. ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾನು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓಮ್ಲಿ ಬಂತು, 25 ಸಿನಿಮಾ ಆದಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು, ಭಾಳ ಖುಷಿಯಾಯಿತು. ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು. ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ಗೆ ಎಂಟ್ರ್ ಆದರು. ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇದ್ದು. ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ. ಅದೊಂದು ಯಾಕಂದರೆ ನಾವಿಲ್ಲ ಅಂತ ಭಾವಿಸ್ಬಾರ್ದು. ಎಲ್ಲರೂ ಹೇಳ್ತಾರೆ 1 ವರ್ಷ ಆಯ್ತು 2 ವರ್ಷ, ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನು ಎಲ್ಲೋ ಹೋಗಿದ್ದಾನೆ, ಊರಿಗೆ ಹೋಗಿದ್ದಾನೆ, ಬರ್ತಾನೆ, ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ. ನಾವು ಇಲ್ಲ ಅಂತ ಅನ್ಕೋಬಾರ್ದು. ವಿ ಶುಡ್ ನಾಟ್. ನಾವು ನಮ್ಮ ನೆನಪನ್ನ, ನಮ್ಮ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಲಿ ನಾವು ಕರ್ಕೊಂಡು ಹೋಗ್ಬೇಕೇ ಹೊರತು ಅವ್ನು ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಯಾವಾಗಲೂ. ಈಸ್ ದೇರ್ ವಿತ್ ಅಸ್. ಇವತ್ತು ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಭಾಳ ಖುಷಿಯಾಗುತ್ತೆ. ದುನಿಯಾ ವಿಜಯ್ ನನ್ನ ಬ್ರದರ್ ಥರ. ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ. ಯಾಕಂದರೆ ಎಲ್ಲ ಟೈಮ್ನಲ್ಲೂ, ಯಾವುದೇ ಟೈಮ್ನಲ್ಲಿ ಅದು ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಇರ್ಬೋದು, ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ, ಯಾವುದಕ್ಕಾದ್ರೂ ಎಸ್ ಈಸ್ ದೇರ್. ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಕಾರ್ಯ ಇರ್ಬೋದು, ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ. ನಾವು ಅಷ್ಟೇ ಬರ್ತಾ ಇರ್ತೀವಿ, ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ಅಲ್ಲ ವಿಜಯ್, ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ವಿತ್ ಯು, ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಬೇಗ. ಯಾಕಂದರೆ ಆ್ಯಕ್ಷನ್ ಫಿಲ್ಮ್ಸ್ ನನಗೂ ಇಷ್ಟ ಆಗಲಿ, ಖಂಡಿತ ಮಾಡೋಣ ಒಂದು ಸಿನಿಮಾನ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ವರ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ. ಒಂದೇ ಒಂದು ನಿಮಿಷ ವಿಜಯ್ ಸರು ನಾನು ಅವರಿದ್ದಾಗ ಏನೂ ಮಾತಾಡೋಕ್ಕಿಲ್ಲಪ್ಪ. ಏನಂದರೆ ಅವ್ರಿಗೆ ಗೊತ್ತು, ಅಂದರೆ ಹೆಂಗೆ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ, ನಾವೇನು ಬೇಡ್ಕೋಬಾರ್ದು, ಏನೂ ಕೇಳ್ಕೋಬಾರ್ದು. ಯಾವಾಗಲೂ ಒಂದು ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಂತ ಅಷ್ಟೇ. ಯಾಕೆಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವ್ರು ಇದಕ್ಕೆ ಈ ಕ್ಯಾನ್ ಸ್ಕ್ಯಾನ್ 1 ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ. ಸೊ ಹಂಗಾಗಿ ನಾನು ಯಾವಾಗಲೂ ಇವತ್ತು ಒಂದೇ ಮಾತು ಹೇಳ್ತಾ ಇದ್ದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದು ಅಂದರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಅಣ್ಣ. ಅಷ್ಟೇ ಕೇಳೋದಣ್ಣ, ಸಿನಿಮಾಗೆ ಇನ್ನೇನು ಕೇಳಲ್ಲ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ. ಥ್ಯಾಂಕ್ ಯು ಅಣ್ಣ. ವಿಜಯ್ ಸರ್ ಹಾಗೆ ಶಿವಣ್ಣ ಹೇಳಿದ್ರು ಆ್ಯಕ್ಷನ್ ಹೇಳೋ ದಿನ ಬೇಗ ಬರಲಿ ಅವ್ರಿಗೆ ಅಂತ. ಖಂಡಿತವಾಗ್ಲೂ ನಮ್ಗೆ ಅದು ಅದು ಬೇರೆ ಹಬ್ಬ, ಅದು ನಾಡ ಹಬ್ಬ ಅವತ್ತು. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಒಂದು ಪ್ರೆಸ್ ಮೀಟು, ಸಾಯಂಕಾಲಕ್ಕೆ ಒಂದು ಪ್ರೆಸ್ ಮೀಟ್ ಆಗ್ತಾಯಿದೆ ನನಗೆ. ಮೊದಲೇದಾಗಿ ಭೀಮಾ, ಇಲ್ಲ ನಾನು ಬರ್ಬೇಕಾದ್ರೆ ನೋಡ್ಕೊಂಬಂದೆ, ಅದು ಆನಂದ್ ಆಡಿಯೋದಲ್ಲಿ ಬಿಟ್ಟಿದ್ರು, ಸೊ ನೋಡ್ಕೊಂಬಂದೆ. ಒಂದು ಅದ್ಭುತವಾದ ಟ್ರೈಲರು. ವಿಜಯ್ ಆ್ಯಸ್ ಅ ಫ್ರೆಂಡ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ,
ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವ್ನು ನಂಬಿದ್ದು ನಾನು ನೋಡೇ ಇಲ್ಲ. ಎಲ್ಲರೂ ಯೂಶಲ್ಲಾಗಿ ಒಂದು ಒಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ. ಬಹುಶಃ ಅವನೇ ಹಿಂಗೆ ಸೆಲ್ಫ್ ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ. ಆ್ಯಕ್ಟ್ರಾಗಿ ಲಾಂಚ್ ಆಗಬೇಕು, ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ, ಅವನೇ ಎಲ್ಲರನ್ನ ಹುರಿದುಂಬಿಸ್ಕೋತಾನೆ, ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ. ಮತ್ತೆ ಏನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ಒಂದು ತಂಡ ಕಟ್ಕೋತಾನೆ, ಪ್ರೊಡಕ್ಷನ್ ಮಾಡ್ತಾನೆ, ಜಯಮ್ಮನ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ. ಮತ್ತೇನೋ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾರ್ಟ್ಲಿ ವೆಲ್ಕಮ್. ನನಗೆ ನಾನು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾನು ಆ್ಯಕ್ಟರ್ ಆಗಿರಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು, ವಿಜಯ್ದು ದುನಿಯಾ ಸೇಮ್ ಟೈಮ್ ರಿಲೀಸ್. ನನ್ನ February 3rd ರಿಲೀಸ್ ಆಯಿತು, February 18th 19th ವಿಜಯ್ದು ದುನಿಯಾ ಸೇಮ್ ಇಯರ್. ಸೊ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ಕೋತಿದ್ವಿ, ಮಗ ನನ್ನ ಪಿಕ್ಚರ್ ನಿನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು, ಇಬ್ಬರದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೋತಿದ್ವಿ. ಕಾಂಪಿಟೇಷನ್ನು ಅಂತ, ಮಗ ಆ್ಯಕ್ಟರ್ ಕಾಂಪಿಟೇಷನ್ ನಾನು ಹಿಂಗೋ ಹೋಗ್ಬಿಟ್ಟೆ, ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ಲ ನೀನು. ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ, ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾರಂದೆ, ವಿಜಿ ಇಲ್ಲ ಮಗ ತುಂಬ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂದ. ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಆಗಕ್ಕೆ ಶುರು ಆಗುತ್ತೆ ನಮಗೆ. ಇಲ್ಲೆಲ್ಲ ನಾವು ಬಾಂಬೆಯಿಂದ, ತೆಲುಗುಯಿಂದ, ತಮಿಳಿಂದ ಎಲ್ಲ ವಿಲನ್ಸು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಬರ್ತೀವಿ. ನೀನು 4 ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಹುಡುಗರನ್ನ ಕರ್ಕೊಂಬಂದು ಹೊಡ್ಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ. ಏನು ಬೇಡ ನಿನಗೆ, ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗುತ್ತೆ. ಆ ರೇಂಜ್ದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀಯ ಮಗ ಅಂತ. ಯಾಕಂದರೆ ಅದ್ರದ್ದೊಂದು ಗ್ರಿಪ್ಪು ವಿಜಿಗೆ ಭಾಳ ಚೆನ್ನಾಗಿ ಸಿಕ್ಕಿದೆ. ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ, ಏನು ಬ್ಯಾಕ್ಡ್ರಾಪಲ್ಲಿ ಮಾಡ್ತೀನಿ ಅಂತ. ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು. ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು, ಅದಕ್ಕಾಗಿ ಈ ಸಿನಿಮಾ ನೋಡಬೇಕು. ಇನ್ನೊಂದು, ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ 2023 ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ. ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ, ಕಾಟೇರ ಬಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು. ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ. ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ, ಇಲ್ಲಿಂದ ಒಂದು ಲೆವೆಲ್ ಮೇಲೆ ತೊಗೊಂಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿದ್ದೀವಿ, ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಚೆನ್ನಾಗಾಗಬೇಕು. ಯಾಕಂದರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಥರ, ಇದು ಬಂದು ಒಂದು 5-6 ಓವರ್ಸಲ್ಲಿ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿದ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ, ಇನ್ನು ಧ್ರುವ ಅವ್ರ ಪಿಕ್ಚರ್, ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ. ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ 2024 ಆರಾಮಾಗಿ ಗೆಲ್ಬೋದು. ಸೊ ವಿಜಿ, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ನಲ್ಲಿರುವಂಥ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಒಂದು ಅದ್ಭುತವಾದ ಟೀಮು. ಸೊ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಎಲ್ಲರಿಗೂ. ಇನ್ವಿಟೇಷನ್ ಕೊಡಪ್ಪ. ನಾನು ವಿಜಿನ ಒಂದು ವಾರ 10 ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಮಗ ಏನೋ ಇನ್ವಿಟೇಷನ್ ಕೊಡಬೇಕನ್ನೋ ಬರ್ತೀನಿ ಅಂತಂದರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಅಂತ. ಕೊನೆಗೆ ಲಾಸ್ಟ್ ಹಂಗೆ ಅಗ್ರಿಮೆಂಟ್ ಆಗಿದ್ದು, ನೀನು ಬಾ ಸ್ಟೇಜಿಗೆ ಬಂದ್ರೇ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ. ಕೊಡಪ್ಪ. ಓಕೆ. ನನ್ನ ಮದುವೆ 10ನೇ ತಾರೀಕು 11ನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗ. ಸದ್ಯ ರಿಲೀಸ್ ದಿನ ಬರ್ತಾ ಇಲ್ವಲ್ಲ ನೀನು? ನೀನು 9ನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 10ನೇ ತಾರೀಕು ಬಂದು ವಿಶ್ ಮಾಡ್ಬಿಟ್ಟು ಹೋಗು. ಥ್ಯಾಂಕ್ ಯು. ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ದೇವರು, ನೀನೊಬ್ಬ ದೊಡ್ಡ ಡೈರೆಕ್ಟರ್. ಇವತ್ತು ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ, ನಿಮಗೆ ಒಳ್ಳೇದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಕರ್ತರಿಗೂ ಸ್ನೇಹಿತರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ. ಟ್ರೈಲರ್ ನೋಡಿದೆ ವಿಜಯ್ ಸರ್, ತುಂಬ ಚೆನ್ನಾಗಿದೆ. ಈ ವೈಬ್ ನೋಡ್ತಾ ಇದ್ದರೆ ಅರ್ಧ ಗೆದ್ದಂಗೆ. ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವ್ರು, ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಿದ್ದಾರೆ, ಶಿವಣ್ಣ ಮತ್ತು ಗೀತಕ್ಕ. ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀನಿ ಸಕ್ಸಸ್ ಗ್ಯಾರಂಟೀಡ್ ಅಂತ. SG. ಸೊ ಈ ಚಿತ್ರನೂ ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ.
ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ. ಮುಂದೆ ಬೈರ್ತಿ ರಣಗಲ್ ಬರುತ್ತೆ, ಮಾರ್ಟಿನ್ ಬರುತ್ತೆ, UI ಬರುತ್ತೆ. ಮುಂಚೊಂಥರ ಅಣ್ಣವರಿದ್ದಾಗ ಒಂದು ವೈಭವ ಇತ್ತಲ್ಲ, ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ. ಸೊ ಆ ಡೇಟ್ ಅನೌನ್ಸ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ವಿಜಯ್ ಅವರ ಶ್ರದ್ಧೆ, ಧೈರ್ಯ, ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ. ಟ್ರೈಲರಲ್ಲೇ ಕಾಣ್ತು, ಅದ್ಭುತವಾದ ಯಶಸ್ಸಾಗುತ್ತೆ. ಕನ್ನಡ ಚಿತ್ರರಂಗದ ಸುವರ್ಣಯುಗ ಮತ್ತೆ ಓಪನ್ ಆಗುತ್ತೆ. ಥ್ಯಾಂಕ್ ಯು. ಶ್ರೀಕಾಂತ್ ಸರ್, ಒಂದು ಮಾತು ಹೇಳಿದ್ರಿ ನಮ್ಮ ಜಗದೀಶ್ ಅವ್ರಿಗೆ ಮತ್ತು ಕೃಷ್ಣ ಸರ್ಗೆ, ಅವ್ರ ಧೈರ್ಯ ಮೆಚ್ಚಬೇಕು. ಈ ಒಂದು ಲೋ ಫೇಸಲ್ಲಿರುವಾಗ ಮತ್ತೊಂದು ಸಿನಿಮಾ ಮುಂದೆ ತರುವಂಥದ್ದು ಅಂತ. ಬಹುಶಃ ಸಲಗ ರಿಲೀಸ್ ಆದಾಗಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿತ್ತು. ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಬರಮಾಡ್ಕೊಂಡಿದ್ರಿ ನೀವು. ಅದೇ ಖಂಡಿತ ಧೈರ್ಯ ಅಂದರೆ ನೋಡಿ, ನಮ್ಮ ಬಾಸು ಮತ್ತು ಮೇಡಮ್ ಇಬ್ಬರು ಕೂತಿದ್ದಾರೆ, ಅವರೇ ಆವಾಗಲೂ ಸಲಗಾಗಿ ಬಂದು ಶಿವಣ್ಣ ಅವ್ರು ಹೇಳ್ದಂಗೆ ಇಡೀ ದೊಡ್ಡ ಮನೆ ಕುಟುಂಬ, ಅಪ್ಪು ಅವರು ಇರ್ಬೋದು, ಉಪೇಂದ್ರ ಅವರು ಇರ್ಬೋದು, ಎಲ್ಲ ಬಂದಿದ್ರು. ಸೊ ಅದೇ ರೀತಿ ಒಂದು ವೈಬ್ ಕಾಣ್ತಾ ಇದೆ. ಮತ್ತು ಇದು ಸ್ಟಾರ್ಟ್ ಆಗಿದ್ದು ಒಂದು ಹೇಳಲೇಬೇಕು. ಈ ಭೀಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಜಗದೀಶು ನಮ್ಮ ಸಲಗ BKT ರಿಲೀಸ್ ಮಾಡಿದರು. ಫಸ್ಟ್ ದಿನ ನಮ್ಮ ಜಯಣ್ಣನ ಆಫೀಸಲ್ಲಿ ನನ್ನ ಜೊತೆನೇ ಇದ್ದರು, ಹೌಸ್ಫುಲ್ ಸಾರ್ ಅಂದರು. ಮೂರನೇ ದಿನ ಭಾನುವಾರ ಸಿಕ್ಕಿದ್ರು, ಎಲ್ಲ ಕಡೆ ಹೌಸ್ಫುಲ್ ಅಂದರು. ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದರೆ ವಿಜಯ್ ಅವ್ರ ಮನೇಲಿ ಭೀಮಾ ಡೇಟ್ ತೊಗೊಂಡಿದ್ರು. ಸೊ 3 ದಿನದ ಕಲೆಕ್ಷನ್ ನೋಡಿಬಿಟ್ಟು ಈ ಡೇಟ್ ತೊಗೊಂಡಿರೋದು. ಭಾಳ ಚತುರ ಜಗದೀಶ್, ಭಾಳ ಬುದ್ಧಿವಂತ, ಅದ್ರ ಜೊತೆಗೆ ಕೃಷ್ಣನೂ ಅಷ್ಟೇ. ಸೊ ಅದ್ಭುತವಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಭೀಮಾ ಸ್ಟಾರ್ಟ್ ಆದಾಗಿದ್ದ ನಾನು ಸಾರ್ ಜೊತೆ, ಅಂದರೆ ನಾನು ಮುಂದಿನ ಸಿನಿಮಾ ಜರ್ನಿ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಈ ಸಿನಿಮಾ ತುಂಬ ಭಾಗ ಡಬ್ಬಿಂಗ್ ಟೈಮಲ್ಲಿ, ಎಡಿಟಿಂಗ್ ಟೈಮಲ್ಲಿ ನೋಡಿದ್ದೀನಿ. ನಾನು ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ, ಅಂದರೆ ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಅಂದರೆ ಸಾರ್ ನೋಡಿದ ಜಗತ್ತದು. ನಾನು ಆ ಲೊಕೇಶನ್ಗೆ ಹೋದಾಗ ಒಂದು ಕೆರವನ್ ಕೂಡ ಅಲ್ಲಿ ಒಬ್ಬರು ಓಡಾಡೋಕ್ಕೂ ಜಾಗ ಇರಲ್ಲ, ಆ ಥರದ ಒಂದು ಲೊಕೇಶನ್ನಲ್ಲಿ ಅವ್ರು ಶೂಟ್ ಮಾಡ್ತಾಯಿದ್ರು. ನಾನು ಕೇಳಿದೆ, ಸರ್ ನಾನು ಡೈರೆಕ್ಟರ್ ಆಗಿದ್ದರೆ ನೀವು ಈ ಲೊಕೇಶನ್ ಎಲ್ಲ ಬರ್ತಾ ಇದ್ದೀರಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ. ಇದು ನನ್ನ ಮಗುಪ್ಪ, ನಾನು ಎಷ್ಟು ಕನಸು ಕಟ್ಟಿದ್ದೀನಿ ಅದು ಮಾಡಬೇಕು ಅಂತ. ಸೊ ಅವಾಗ ಅರ್ಥ ಆಯ್ತು. ಟೋಟಲಾಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಟ್ಟಿದ್ದಾರೆ ವಿಜಯ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ. ಒಳ್ಳೆಯದಾಗಲಿ ಅಂತ ಕೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿಯ ಶುಭಾಶಯವನ್ನು ತಿಳಿಸಿದ್ದಕ್ಕೆ. ಇನ್ನು ಈ ಸಿನಿಮಾದ ಟ್ಯಾಗ್ ಲೈನಲ್ಲೇ ನಾವು ನೋಡಿರ್ಬೋದು, ಭೀಮಾ ಕೆಣಕದಿದ್ರೆ ಕ್ಷೇಮ ಅಂತ. ಸೊ ನಮ್ಮ ವಿಜಯ್ ಕುಮಾರ್ ಸರ್ ಅವರ ಸ್ವ್ಯಾಗು, ಸ್ಟೈಲು, ಅವ್ರ ಇಮೇಜಿಗೆ ತಕ್ಕಂಗೆ ಈ ರಫ್ ಆ್ಯಂಡ್ ಟಫ್ ಡೈಲಾಗ್ಸ್ ಅವ್ರ ಮಾತಲ್ಲಿ, ಅವ್ರ ಸ್ಟೈಲಲ್ಲಿ ಕೇಳೋದೇ ಖುಷಿ. ಹಾಗಾಗಿ ಇಂಥ ಡೈಲಾಗ್ಸ್ನ ಬರೆದಂಥ ಮಾಸ್ತಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದು ನಮ್ಮ ಆಶಯ. ಮಾಸ್ತಿ ಸರ್, ಎಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟೀಸರಲ್ಲಿ, ಟ್ರೈಲರ್ನಲ್ಲಿ ಒಂದು ಚಿಕ್ಕ ಚಿಕ್ಕ ಝಲಕ್ ನೋಡಿದ್ದೀವಿ ಅಷ್ಟೇ. ಸಿನಿಮಾದುದ್ದಕ್ಕೂ ಯಾವ ರೀತಿಯ ಮಾತುಗಳಿದೆ, ಯಾವ ರೀತಿ ಡೈಲಾಗ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ ಧರ್ಮರಾಯರು ಬಂದಿದ್ದಾರೆ, ನಮ್ಮ ಶಿವಣ್ಣ ಅವರು. ಶಿವಣ್ಣ ಅವರು ಎಲ್ಲರೂ ಹ್ಯಾಟ್ರಿಕ್ ಹೀರೋ ಅಂತಾರೆ. ಅದಲ್ಲ, ಶಿವಣ್ಣ ಎಂಟ್ರಿ ಆದರೆ ಹಿಂದೆನೇ ಅಪ್ಪು, ರಾಘಣ್ಣ ಹಂಗೆ ಬರ್ತಾರೆ, ಅವ್ರು ಎಲ್ಲ ಥರನೂ ಹ್ಯಾಟ್ರಿಕ್ಕೆ. ಸೊ ತುಂಬ ಖುಷಿ ಆಯಿತು ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ. ಹಿಂದೆ ಸಲಗಾಗಿ ಬಂದಾಗಲೂ ತುಂಬ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ಡೈಲಾಗ್ಸ್ ವಿಷಯದಲ್ಲಿ ಬಂದಾಗ ಇದು 100% ಪೂರಿ ಸಾಗು ಸಿನಿಮಾ ಅಲ್ಲ, ಪೂರಾ ಸ್ವ್ಯಾಗ್ ಸಿನಿಮಾ. ಎಂಜಾಯ್ ಮಾಡ್ತೀರಾ. ಮತ್ತು ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲಲ್ಲ ವಿಜಯ್ಗೆ. ಯಾಕೆಂದರೆ ನಮ್ಮ ತರುಣ್ ಸರ್ ಹೇಳ್ದಂಗೆ ಯಾವ ಕಲಾವಿದರು ಅಂತಲ್ಲ, ಯಾರು ಕಣ್ಣಿಗೆ ಬಿದ್ದರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ದರೆ ಅವ್ರನ್ನ ಕರ್ಕೊಂಬಂದು ಬಣ್ಣ ಹಾಕಿ, ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ, ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ. ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ಮತ್ತು ಡೈಲಾಗ್ಸು ವಿಶೇಷವಾಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮನಿಗೆ ಬೇಕು. ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತು ಜನ, ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಟೈಮ್ ದುನಿಯಾ ವಿಜಯ್ ಸರ್ಗೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದಾಗ ಆವಾಗಲೇ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದರು, 100% ಎಲ್ಲ ಸಾಂಗ್ ನಿಮಗೆ ಸೂಪರ್ ಹಿಟ್ ಆಗೋ ಥರ ಕೊಡ್ತೀನಿ ಅಂತ.
ಆ್ಯಂಡ್ ಸರ್ 100% ಎಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ. ಆಮೇಲೆ ಒಂದೊಂದು ರೀತಿಯಾದ ಒಂದೊಂದು ಸಾಂಗ್ ಇದೆ. ಸೊ ಒಂದು ರ್ಯಾಪ್ ಇದೆ, ಒಂದು ಡಿವೋಷ್ನಲ್ ಇದೆ, ಒಂದು ಫ್ಲೋಕ್ ಇದೆ. ಸೊ ಎಲ್ಲ ಥರ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ಡಿವೋಷ್ನಲ್ ಇದೆ, ಎಲ್ಲ ಥರ ಒಂದು ಮಿಕ್ಸ್ ಒಂದು ಆಲ್ಬಮ್ ಇದು. ಸೊ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಹಾಗೂ ವೋಕಲ್ ಫಾರ್ ಲೋಕಲ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಹುಡುಕಿ ನಮ್ಮ ಕನ್ನಡ ಸಾಹಿತ್ಯಗಳಾಗಲಿ ಇಲ್ಲ ಸಿಂಗರ್ಸ್ ಆಗಲಿ ಎಲ್ಲ ಫ್ಲೋಕ್ ಸಾಂಗ್ಸ್ ಅವರಾಗಲಿ ಎಲ್ಲರಿಗೂ ಹುಡುಕಿ ಒಂದು ತುಂಬ ಬ್ಯೂಟಿಫುಲ್ ಆಗಿ ಒಂದು ಆಲ್ಬಮ್ ಕೊಟ್ಟಿದ್ದಾರೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಚರಣ್ ರಾಜ್ ಹಾಗೆ ಪ್ರೊಡ್ಯೂಸರ್ಸ್ ಇಬ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದೆ ಬರ್ತಿರೋ ಇನ್ನೊಂದು ಸೂಪರ್ ಹಿಟ್ ಆಲ್ಬಮ್ ಕಾಯ್ತಾ ಇದ್ದೀವಿ, ಶಿವಣ್ಣ ಅವರ ಭೈರವ ತಿಳ್ರಣಗಲ್. ಅದು ನಾವೇ ತೊಗೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಶಿವಣ್ಣ. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಆಡಿಯೋದ ಒಂದು ಲೋಗೋ ಬಿದ್ದ ತಕ್ಷಣ ಅದು ಭೀಮನ್ ಥರ ಒಂದು ಪವರ್ ಸಿಕ್ತ ಹಾಗೆ. ಅವರು ಟೇಸ್ಟ್ ಅಂಥದ್ದು ಏನೋ ಗೊತ್ತಿಲ್ಲ, ಅವ್ರ ಪ್ರತಿ ಹಾಡುಗಳು ಜನರನ್ನು ರೀಚ್ ಆಗುತ್ತೆ, ಜನರ ಮನಸ್ಸಿನಲ್ಲಿ ಆ ಹಾಡುಗಳು ಡಾನ್ಸ್ ಮಾಡುತ್ತೆ. ಅಂಥ ಒಂದಷ್ಟು ಹಾಡುಗಳು ಭೀಮಾ ಸಿನಿಮಾದ ಫುಲ್ ಸದ್ದು ಮಾಡ್ತಾ ಇರುವಂಥದ್ದು. ಆಗಸ್ಟ್ 9ನೇ ತಾರೀಕಿಂದ ಸಿನಿಮಾನೇ ಸದ್ದು ಮಾಡೋ ಹಾಗಾಗಬೇಕು, ಪ್ರತಿ ಡೈಲಾಗ್ ಸದ್ದು ಮಾಡೋ ಹಾಗೆ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇನ್ನು ನಮ್ಮ ಜೊತೆಗೆ ಈ ಹಾಡುಗಳು, ಅದ್ರ ಸ್ಟೈಲು, ಬೇರೆ ಬೇರೆ ಜಾನ್ರಾದ ಹಾಡುಗಳು ಅಂತ ಹೇಳಿದ್ಮೇಲೆ ಅದನ್ನು ಬರೆದಿರುವಂಥ ನಮ್ಮ ಸಾಹಿತಿಗಳು ಅಂದರೆ ಕವಿಗಳನ್ನ ವೇದಿಕೆ ಮೇಲೆ ಕರೆಸಿ ಅವ್ರ ಮಾತುಗಳನ್ನು ಕೇಳುವಂಥ ಕ್ಷಣ ಈಗ. ಕವಿರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಕಷ್ಟು ಬ್ಯೂಟಿಫುಲ್ ಹಾಡುಗಳನ್ನು ಒಂದರ ಮೇಲೆ ಒಂದು ಕೊಡ್ತಾನೆ ಬಂದಿದ್ದಾರೆ. ಭೀಮಾಗೆ ಹಾಡನ್ನು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ, ಹಾಡುಗಳು ಯಾವ ರೀತಿ ಇತ್ತು ಅಂತ ಕೇಳೋಣ. ನಿಮ್ಮೊಬ್ಬರನ್ನೇ ಕರೆಸಿದ್ರೆ ಸಾಲಲ್ಲ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಜೊತೆಗೆ ಅಂದರೆ 3 ಜನ ಹಾಡುಗಳನ್ನು ಬರೆದಿದ್ದಾರೆ, ಲಿರಿಸಿದ್ದಾರೆ. ಅವ್ರನ್ನೂ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಅರಸು ಅಂತಾರೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾಗಾರ್ಜುನ್ ಸರ್ ತಾವು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕವಿರಾಜ್ ಸರ್, ಕವಿತೆಗಳಲ್ಲಿ ರಾಜ ಅಂತ ಕರಿತೀನಿ ನಾನು ನಿಮ್ಮನ್ನು. ಹಾಡು ಬರೆಯೋ ರೀತಿಯಲ್ಲಿ ಅದರಲ್ಲಿರುವಂಥ ಹುಕ್ ಲೈನ್ಸು, ಆ ವಿಶೇಷತೆ ನಿಜವಾಗ್ಲೂ ಎಲ್ರಿಗೂ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಸಾಹಿತ್ಯ ಇರುತ್ತೆ. ಈ ಸಿನಿಮಾಗೆ ಹಾಡುಗಳು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ? ವಿಜಯ್ ಸರ್ಗೆ ಹಾಡು ಬರೆಯೋದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ಯಾಕಂದರೆ ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. 10 ಗಂಟೆಗೆ ಮಲ್ಬಿಡೋದು. 10 ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ 12 ಗಂಟೆ 1 ಗಂಟೆ ಏನಕ್ಕೆ ಅಂದರೆ ಎಲ್ಲೋ ಹೋದ್ರಂತೆ, ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ, ಯಾವುದೋ ಒಂದು ಪದ ಕೇಳಿಸ್ತಂತೆ, ಈ ಪದ ಚೆನ್ನಾಗಿದೆ ನೋಡಿ, ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಒಂದೊಂದು ಪದಗಳನ್ನ ಹುಡುಕಿ ಇಂಥ ಫೋನ್ಗಳು 10 ಮಾಡಿರ್ಬೋದು ಅವರು. ಇಷ್ಟು ಹಪಾಹಪಿ ಅಂತೀನಿ ನಾನು ಅದನ್ನು. ಯಾವ ಡೈರೆಕ್ಟರು ನಾನು ನೋಡಿಲ್ಲ. ಯಾವ ಒಬ್ಬ ಹೀರೋ, ಆಲ್ರೆಡಿ ಸೆಟಲ್ಡ್ ಹೀರೋ, ಡೈರೆಕ್ಟರ್ ಆಗಿದ್ದಾರೆ, ಆರಾಮಾಗಿರ್ಬೋದು, ನಮ್ಮ ಥರ 10 ಗಂಟೆಗೆ ಮಲ್ಕೋಬೋದು, ಆದರೆ ಮಲ್ಕೊಳ್ಳಲ್ಲ. ಅದನ್ನು ಕೆದಕ್ತಾ ಇರ್ತಾರೆ. ಒಂದೊಂಥರ ಡಿಗ್ ಡೀಪ್ ಅಂತೀವಲ್ಲ, ಏನೋ ಒಂದು ನಿಧಿ ತೆಗಿತಾರೆ ಅವರು. ನೀವು ಹೇಳ್ದಂಗೆ ಎಲ್ಲ ವಿಷಯಗಳಲ್ಲೂ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ, ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು. ಒಂದೊಂದು ಕ್ಯಾರೆಕ್ಟ್ರಿಗೆ ಅವರು ಹುಡುಕುವ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿನ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು. ನೋಡಿ, ಸಲಗಾದಲ್ಲಿ ಅದು ಯಾವುದೋ ಸಿದ್ಧಿ ಜನಾಂಗದ ಹಾಡು ಎತ್ಕೊಬಂದರು, ಇಲ್ಲಿ ಇನ್ನೊಂದು ಯಾವುದೋ ಆಡಿ ಬಾ ಮಗನೇ ಆ ಥರದ್ದೊಂದಿದೆ, ಆಮೇಲೆ ರ್ಯಾಪ್ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಹಪಾಪಿ. ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಈಗಾಗಲೇ 1000 ಸಿನಿಮಾ ವರ್ಕ್ ಮಾಡಿದ್ದೀನಿ, ಎಲ್ಲೂ ನೋಡಿಲ್ಲ. ನಿಸ್ಸಂಶಯವಾಗಿ ಹೇಳ್ತೀನಿ, ಎಲ್ಲೂ ನೋಡಿಲ್ಲ. ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರ್ಸಿದ್ರು ನನ್ನ ಕೈಲಿ. ನನಗೆಲ್ಲರೂ ಬೈತಿದ್ದಾರೆ, ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬರೆದ್ಬಿಟ್ಟು ಕವಿರಾಜ್ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ನಾನಂತೂ ಖಂಡಿತ ಅಲ್ಲ, ಐ ಲವ್ ಯು ಕಣೆ ಮೊದಲೇ ಇತ್ತು. ಅದು ಬೈಗುಳ ನನಗೆ ಸೇರುವಷ್ಟು ಅವ್ರಿಗೂ ಸೇರಬೇಕು. ಶಾಸ್ತ್ರೀಯ ಸಂಗೀತ ಅದೇನೇ ಅದರ ಚಂದ. ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬರೆದ್ರೆ 10ರಲ್ಲಿ 11 ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರ್ಸ್ಬೇಕು ಅನ್ನೋ ಕಾನ್ಸೆಪ್ಟೇ ಈ ಸಾಂಗಿನ ಗೆಲುವು. ಈ ಸಾಂಗ್ ಇಷ್ಟಿಟ್ಟಾಗಕ್ಕೆ, ಇಷ್ಟು ವಿಭಿನ್ನವಾಗಕ್ಕೆ ಕಾರಣವೇ ಅದು. ಅದೇ ನನಗಿಷ್ಟ ಆಗಿದೆ. ನಾನು ಆ ಬೈಗುಳುಗಳನ್ನ ಖುಷಿಯಾಗಿ ಸ್ವೀಕರಿಸಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಇನ್ನೂ ಬೈಯೋರಿದ್ರೆ ಬೈಬೋದು.
ಹೇಳ್ಬೋದು. ಆಮೇಲೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾವು ನಿಜ ಅದು ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಿ. ಮಹಾಭಾರತದ ಕಥೆಯಲ್ಲಿ ನೀವು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ದು ಯಾರು? ಕೃಷ್ಣ. ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೆಯಲ್ಲಾಗಿರ್ಬೋದು, ವಸ್ತ್ರಾಪರಣದಲ್ಲಾಗಿದ್ದು, ವಸ್ತ್ರಾಪರಣ ಭೀಮ ಅಲ್ಲ, ಶಪಥತಿ ಭೀಮನೇ ಅಲ್ವಾ ಜಾಸ್ತಿ. ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನು ನಿವಾರಣೆ ಮಾಡ್ತಾನೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಅದು ಸಾಧ್ಯ ಆಗಲಿ. ಕನ್ನಡ ಚಿತ್ರರಂಗದ, ಕನ್ನಡ ಚಿತ್ರ ಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹಲೋ, ಎಲ್ಲರಿಗೂ ನಮಸ್ಕಾರ. ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ರು. ಈ ಸಾಂಗ್ ಈ ಥರ ಮಾಡೋಣ. ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು, ಯಾವ್ಯಾವ ಸಾಂಗ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ನಾವು ಬರೆದ್ವಿ ಅನ್ನೋಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ, ಅದನ್ನು ಕರೆಕ್ಟ್ ಇಮೇಜಸ್ನ ಪ್ಲ್ಯಾಂಟ್ ಮಾಡ್ತಾರೆ ನಮ್ಗೆ ಯಾವತ್ತೂ. ನಾನು ಈ ಕ್ಲಾರಿಟಿಯಲ್ಲಿದ್ದೀನಿ, ನೀನು ಈ ಕ್ಲಾರಿಟಿಗೆ ಬಾ, ಕೂತ್ಕೋ ನನ್ನ ಜೊತೆ ಅಂತ ಕರೆದು ಹಂಗೆ ಕೊಡಿಸ್ತಾರೆ. ಸೊ ವಿಜಯ್ ಸರ್ ಅಂದ್ರೆ ಒಂದು ಫ್ರೀಡಮ್. ಅದು ಯಾಕಂದರೆ ಇಲ್ಲಿ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ, KP ಸರ್, ಆಮೇಲೆ ಶಿವಣ್ಣ, ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಎವ್ರಿ ಒನ್ ನೋಸ್ ಸರ್ ಯಾವ ರೀತಿಯಲ್ಲಿ ನಮಗೆ. ಭೀಮಾ ಅಂದ್ರೆ ಒಂದು ಪಾಸಿಟಿವ್. ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವ್ನು ಹೋದ್ರೆ ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ಟರೆ ಅಂತ. ಸೊ ಈ ಭೀಮಾನು ರಿಲೀಸ್ ಆದಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಅಚೀವ್ಮೆಂಟ್ ಕೊಡ್ತಾನೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ ಅವರೇ. ಕವಿರಾಜ್ ಸರ್ ಏನೋ ಹೇಳಕ್ಕೆ ಬಂದ್ರಿ? ಒಂದೇ ಒಂದು ಸಣ್ಣ ಇದು ನನಗೆ ಬೂಮರಂಗ್ ಆಯಿತು. ನಾನು ಯಾರು ಅಂತ ಕೇಳಿದೆ, ಅವಾಗ ಕೆಲವರು ಕೃಷ್ಣ ಅಂದರು. ಕೃಷ್ಣನೂ ಇಲ್ಲಿದ್ದಾರೆ, ಜಗದೀಶನೂ ಇದ್ದಾರೆ, ಜಗದೀಶನೇ ಕೃಷ್ಣನೂ ಇದ್ದಾರೆ, ಭೀಮನು, ಎಲ್ಲರೂ ಇಲ್ಲೇ ಇದ್ದಾರೆ. ಕಾಪಾಡೋರು ಎಲ್ಲ ಇದ್ದಾರೆ, ಕಾಪಾಡ್ತಾರೆ. ಎಲ್ಲ ಸೂಚನೆಗಳಿದೆ. ಶಿವಣ್ಣನೂ ಇಲ್ಲೇ ಇದ್ದಾರೆ. ಹೌದು. ಥ್ಯಾಂಕ್ ಯು ಸರ್. ಅರಸು ಅಂತಾರೆ ಸರ್, ತಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ. ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ಥಿತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ. ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗನ ಕೊಂಡೊಯ್ಯುತ್ತೆ ಅಂತ ನಾನಾದರೂ ನಂಬ್ತೀನಿ. ವಿಜಯ್ ಸರ್ ವಿಶೇಷತೆ ಏನಪ್ಪ ಅಂತಂದರೆ, ಕೆಲಸ ಅಂತ ಬಂದಾಗ ಅವರು ಭೀಮನಂತಲೇ ಕೆಲಸ ತಗೋತಾರೆ. ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗಾದಲ್ಲಿ ನನ್ನ ಕೈಲಿ ಒಂದು ಹಾಡು ಬರೆಸಿದ್ರು, ಹೆಜ್ಜೆ ಹೆಜ್ಜೆಗೂ ಒಂದು ಚಾಕೂತೈತೆ ಅನ್ನೋ ಹಾಡು. ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿ ಅವ್ರ ಜೊತೆಗೆ. ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬಳಸ್ಕೊಂಡಿದ್ದಾರೆ. ಅದು ಸಿನಿಮಾ ರಿಲೀಸ್ ಆದ ನಂತರ, ಯಾಕೆ ಅಂದರೆ ಚಿತ್ರಕಥೆ ಒಡನೆ ಆ ಸಾಂಗ್ ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ತಮಗೆಲ್ರಿಗೂ ಗೊತ್ತಾಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಚಿತ್ರನ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ, ಕೃಷ್ಣ ಸಾರ್ಥಕ್ ಅವರಿಗೆ ಒಳ್ಳೆಯದಾಗಲಿ. ಈ ಮುಖೇನ ಭೀಮಾ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜಿಸಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅರಸು ಥ್ಯಾಂಕ್ ಯು ಸೋ ಮಚ್. ಹಲೋ ಅರಸು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮತ್ತೊಮ್ಮೆ ಮೂವರಿಗೂ. ಭೀಮನ ಬಾಡಿ, ಭೀಮನ ಪವರ್ ಎರಡೂ ನಮ್ಮ ವಿಜಯ್ ಕುಮಾರ್ ಸರಲ್ಲಿದೆ. ಸಿನಿಮಾಗೂ ಕೂಡ ಅದೇ ಪವರ್ ಇರುತ್ತೆ. ಜನರನ್ನು ಮತ್ತು ಈ ಸಿನಿಮಾ ನೋಡುವಂಥ, ಥಿಯೇಟರ್ಗೆ ಹೋಗಿ ನೋಡುವಂಥ ಮಜವನ್ನು ಕೊಡುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರ ಮಾತಲ್ಲೂ ನಮಗೆ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇನ್ನು ನಮ್ಮ ಜೊತೆಗಾಗಲೇ ರ್ಯಾಪ್ ಹಾಡಿ ಒಂದು ಒಳ್ಳೆ ಜೋಶ್ ತುಂಬಿದ್ರು ಈ ವೇದಿಕೆಯಲ್ಲಿ. ಬ್ಯಾಡ್ ಬಾಯ್ಸ್ ಹಾಡಲ್ಲಿ ಮಾತ್ರ, ರಿಯಲ್ ಲೈಫಲ್ಲಲ್ಲ ಅಂತ. ರಾಹುಲ್ ಡಿಟೋ ಹಾಗೂ MC ಬಿಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರ ರೈಟಿಂಗಲ್ಲಿ ಆ ಒಂದು ಸಂದರ್ಭ ಹೇಗಿತ್ತು, ರ್ಯಾಪ್ ಬರೆಯೋದು, ಅದನ್ನು ಒಂದು ಸಿನಿಮಾ ಕೂರಿಸೋದು, ಈ ಸಿನಿಮಾಗೆ ಸೆಟ್ ಮಾಡೋದು ಹೇಗಿತ್ತು ಅಂತ ಜರ್ನಿ ಕೇಳೋಣ. ಬೋತ್ ಆಫ್ ಯು, ನಿಮಗೆ ಈ ಹಾಡು ಬರೆಯೋವಾಗ, ಸಾಹಿತ್ಯ ಬರೆಯುವಾಗ ಯಾವ ರೀತಿ ಇತ್ತು? ಮುಖ್ಯವಾಗಿ ಒಬ್ಬ ಆರ್ಟಿಸ್ಟ್ಗೆ ಬೇಕಾಗಿರೋದೇ ಫ್ರೀಡಮ್.
ಆ ಫ್ರೀಡಮ್ನ ನಮಗೆ ಕೊಟ್ಟಿದ್ದು ವಿಜಯ್ ಸರ್ ಅಫ್ಕೋರ್ಸ್, ಹಾಗೆ ಚರಣ್ ರಾಜ್ ಸರ್. ಇಬ್ಬರು ಏನು ಹೇಳ್ಬೋದು ಅಂದರೆ ಒಂದು ಕನ್ನಡದ ಮುತ್ತುಗಳು ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ. ಯಾವ ರೇಂಜ್ಗೆ ನಮಗೆ ಕಂಫರ್ಟಬಲ್ ಮಾಡಿಸಿದ್ರು ಅಂತ ಅಂದರೆ ಅವ್ರು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಇಸ್ ಎನಫ್. ಒಂದು ಹಿಟ್ ಟ್ರ್ಯಾಕ್ ಅದಾಗದೇ ಬಂದ್ಬಿಡುತ್ತೆ. ಸೊ ಮಚ್ ಲವ್ ವಿಜಯ್ ಸರ್. ಹಾಗೆ ಹೌದು, ಫಸ್ಟ್ ಅದೇ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಈ ಥರದೊಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದರು. ಫಸ್ಟ್ ಇಂಪ್ರೆಷನ್ನೇ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟು ಟೈಟ್ಲ್ ಇಟ್ಟಿದ್ದೆ ಸೈಕ್ ಅಂತ ಇಡೋಣ ಅಂತಲೇ ಯೋಚನೆ ಮಾಡಿದ್ವಿ. ಬಟ್ ವಿಜಯ್ ಸರ್ ಬ್ಯಾಡ್ ವಾಯ್ಸ್ ಇಡೋಣ ಅಂತ ಹೇಳಿದ್ರು. ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಸೆನ್ಸೇಷನಲ್ ಸಾಂಗ್ ಅಂತ 100% ಹೇಳ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಇದೇ ಥರ ಪ್ರೀತಿ ತೋರಿಸ್ತಾ ಇರಿ, ಕೊಡ್ತಾ ಇರಿ. ಥ್ಯಾಂಕ್ ಯು ರಾಹುಲ್ ಆ್ಯಂಡ್ ಥ್ಯಾಂಕ್ ಯು ಬಿಜು ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಧನ್ಯವಾದಗಳು. ಇನ್ನು ಈ ಸಿನಿಮಾದ ಪಾತ್ರಗಳನ್ನು ನೋಡ್ತಾ ಇದ್ದೀವಿ ಅಲ್ಲ, ಟ್ರೈಲರಲ್ಲಿ ನೋಡಿದ್ವಿ. ಒಬ್ಬೊಬ್ಬರು ಕ್ಯಾರೆಕ್ಟರ್, ಹೇರ್ ಸ್ಟೈಲು, ಆ ದಾಡಿ, ಏನು ಅವ್ರ ಕಾಸ್ಟ್ಯೂಮ್ಸು, ಆ ರಗ್ಗೆಡ್ ಲುಕ್ಕು, ಇವನ್ನೆಲ್ಲ ನೋಡಿದಾಗ ಒಂದು ಕಡೆ ಅಪ್ಪಪ್ಪ ಎಷ್ಟೊಂದು ಫೈಟ್ಸ್ ಇದೆ, ಆ್ಯಕ್ಷನ್ ಇದೆ, ಎಂಥ ಕದರ್ ಇದೆ ಅಂತ ಅನ್ಸಿದ್ರೆ, ಇನ್ನೊಂದು ಕಡೆ ಸೌಮ್ಯವಾಗಿ ಬರುವಂಥ ಒಂದಷ್ಟು ವಿಚಾರಗಳಿದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಇವಾಗ ವೇದಿಕೆ ಮೇಲೆ ನಮ್ಮ ಟಗರು ಸಿನಿಮಾದ ಮೂಲಕ ಕಾಕ್ರೋಚ್ ಸುದಿ ಅಂತಾನೆ ಪರಿಚಿತರು ಎಲ್ರಿಗೂ. ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೂ ಅವ್ರ ಜೊತೆ ರಘು ಶಿವಮೊಗ್ಗ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸುದಿ ಅವರೇ, ಮೊದಲನೇದಾಗಿ ನಾನು ಕೇಳಬೇಕು ಅಂತಿರುವಂಥದ್ದು, ಬಹುಶಃ ಈ ಸಿನಿಮಾದ ನಂತರ ಆ ಕಾಕ್ರೋಚ್ ಬಿಟ್ಟು ಹೋಗ್ಬಿಟ್ಟು ಶುಂಠಿ ನಿಮಗೆ ಸೇರ್ಕೊಂಡ್ಬಿಡುತ್ತೆ ಅಂತ ನಮಗೆ ಫುಲ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಸಿನಿಮಾ ತಂಡದ ಜೊತೆ ಮಾತಾಡಿದಾಗ. ಈ ಶುಂಠಿ ಸುದುವಿನ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಚೂರು ಮೈಕ್ ಹಿಡ್ಕೊಳ್ಳೋಕೆ ಭಯ ಆಗ್ತಿದೆ. ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು. ಒಂಚೂರು ಫಂಬಲ್ ಆದರೆ ಕ್ಷಮೆ ಇರಲಿ. ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಕರ್ಸೋಕ್ಕೆ ಹೋಮ ಮಾಡ್ತಿದ್ರಂತೆ. ಈ ಸರಿ ಜನನ ಕರ್ಸೋಕ್ಕೆ ಭೀಮಾ ಮಾಡಿದ್ದೀವಿ. ಎಲ್ಲರೂ ತುಂಬ ಭೀಮಾ ಬಗ್ಗೆ ಈ ಒಂದು 15 ದಿನದಿಂದ ಮಾತಾಡ್ಬಿಟ್ಟಿದ್ದೀವಿ. ತುಂಬ ಮಾತಾಗಿದೆ. ಹಂಗಾಗಿ ನನಗನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನನಗನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯಣ್ಣ ಟೀಸರಲ್ಲಿ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಕ, ತಾರ, ರೇಗ್ದಾರ್ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೂರ್ನಮೆಂಟ್ ಆಡಿಸ್ಬೋದು. ಆದರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಗುಂಡಿಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟರುಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡ್ಬಿಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರನ್ನೆಲ್ಲ ಕರ್ಕೊಂಬಂದು ನಿಮ್ಮನ್ನ ಸ್ಟಾರ್ ನಟರನ್ನಾಗಿ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು. ಅದು ಈ ಸಿನಿಮಾದಲ್ಲಿ ಅಣ್ಣ ಮಾಡಿದ್ದಾರೆ. ದ್ರೋಣನಂತ, ವಿಜಯಣ್ಣನಂತ ಗುರು ಇದ್ದರೆ ಅರ್ಜುನ ಅಲ್ಲ, ಕುಂಭಕರ್ಣ ಬೇಕಾದರೂ ಬಾಣ ಗುರಿ ಇಟ್ಟು ಹೊಡಿತಾರೆ. ಅದು ಮ್ಯಾಟ್ರ್ ಅಲ್ಲ. ಇದರಲ್ಲಿ ನಿಜವಾದ ಗೆಲುವು ಏನು ಅಂತಂದರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧನೆ ಅಲ್ಲ. ಈ ಶಿಷ್ಯಂದ್ರಗಳಿಂದ ಗುರುಗ ಹೆಸರು ಬರಬೇಕು. ಇವತ್ತೇನು ವಿಜಯನ ಕರ್ಕೊಂಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆ್ಯಕ್ಟ್ ಮಾಡ್ತಿದ್ರೆ, ಯಾರು ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು. ಅವ್ರು ಯಾರೋ ಹೇಳಬೇಕು, ಇದು ನಮ್ಮ ವಿಜಯನ ಅವ್ರು ಕರ್ಕೊಂಬಂದ್ರಲ್ಲ ಆ ಹುಡುಗರು ವಿಜಯ್ ಸಾರ್ ಟೀಮ್ ಅವರು ಅಂತ. ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು. ಇವತ್ತು ಅವರಷ್ಟು ನಂಬಿಕೆ ಇಟ್ಟು ಕರ್ಕೊಂಬಂದಿದ್ದಾರೆ, ಅವರಿಂದ ಎಲ್ರಿಗೂ ಹೆಸರಾಗಿದೆ. ಅದು ಸಾಧನೆ ಅಲ್ಲ. ಈ ಹುಡುಗರಿಂದ ವಿಜಯಣ್ಣನಿಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಹೊರೋ ಅಂತ ಭೀಮನಾಗಿ ಇವರೆಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸೀಟ್ ಮೇಲೆ ಕೂತ್ಕೊಂಡು ಆಣೆ ಮಾಡೋದಲ್ಲ, ಮನ್ಸಲ್ಲಿ ನಿಮ್ಮ ಬಾಸ್ನ ನೆನ್ಕೊಂಡು ಶಪಥ ಮಾಡಿ ಶೂರ್ ಶಾಟ್ ಹೊಡೆದಿದ್ದೀವಿ ಅಂತ. ಸಲ್ಗಾಲು ಹೊಡೆದಿದ್ದೀವಿ, ಭೀಮಾಲು ಹೊಡಿತೀವಿ.
ಅಲ್ಲ, ನೀವು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು ಅವರು, ಮಾತು ಶುರು ಮಾಡೋದಕ್ಕಿಂತ ಮುಂಚೆ, ಶಿವಣ್ಣ ಇದ್ದಾರೆ ಭಯ ಆಗುತ್ತೆ ಮಾತಾಡೋದಕ್ಕೆ ಅಂತ. ಬಟ್ ನನಗೆ ನಿಮ್ಮ ಮಾತು ಕೇಳಿದ ಮೇಲೆ ಪರ್ಸನಲಿ ಕೂಡ ಅನಿಸ್ತಾ ಇರೋದೇನಂದ್ರೆ, ಶಿವಣ್ಣ ಇದ್ದಾಗ ಭಯ ಅಲ್ಲ ಇರೋದು, ಅಲ್ಲಿ ಧೈರ್ಯ ಇರೋದು. ಅವ್ರ ಎದುರುಗಡೆ ಕೂತ್ಕೊಂಡು ನಮಗೆ ಶಕ್ತಿ ಸಿಗುತ್ತೆ. ಅದೇ ನಿಮ್ಮಲ್ಲಿ ನಿಮ್ಮ ಮಾತಲ್ಲಿ ಕಾಣಿಸ್ತಾ ಇದ್ದೀವಿ. ಬಿಲ್ಡಿಂಗು ಸ್ಟ್ರಾಂಗ್ ಆಗಿದೆ, ಬೇಸ್ಮೆಂಟ್ ಅಲಾಡ್ತಾ ಇದೆ, ನಿಮಗೆ ಕಾಣ್ತಿಲ್ಲ ಅಷ್ಟೇ. ಅದಕ್ಕೆ ಹಿಂಗೆ ತಿರ್ಕೊಂಡು ಈ ಕಡೆ ಆ ಕಡೆ ನೋಡಿದ್ರೆ ಹಿಂಗೆ ಮಾತಾಡ್ಬಿಟ್ಟು ನೋಡೋಣ ಇವ್ರ ಕತೆ ಏನಾಗಿದೆ ಅಂತ. ಸರ್, ತಮ್ಮ ಮಾತುಗಳು, ತಾವು ಹೇಗಿದ್ದೀರಿ, ಯಾವ ಸ್ಥಿತಿಯಲ್ಲಿದ್ದೀರಿ? ಆರಾಮಾಗೇ ಇದ್ದೀನಿ ಮೇಡಮ್. ಹೇಳಿ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಸರ್, ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡ್ಕೊಡೋಕ್ಕೆ ಬಂದಿರೋದಕ್ಕೆ. ಇವರು ಸರ್ ಹೇಳಿದ್ರು, ಸುಮ್ಮನೆ ಕೂತಿರೋರ್ನೆಲ್ಲ ಕರ್ಕೊಂಡು ಬಂದು ಸ್ಟಾರ್ನಾಗಿ ಮಾಡ್ತಿದ್ದಾರೆ ಅಂತ. ಆ ವಿಷಯದಲ್ಲಿ ವಿಜಯ್ ಸರ್ಗೆ ಒಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸಾಕಷ್ಟು ಜನ ಹೊಸ ಕಲಾವಿದರಿಗೆ, ಅಂದರೆ ಇದುವರೆಗೂ ಅಭಿನಯನೇ ಮಾಡದೇ ಇರೋಂಥ ಸಾಕಷ್ಟು ಹೊಸ ಕಲಾವಿದರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಡಿಸೈನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಆಗಸ್ಟ್ 9ಕ್ಕೆ ಈಗ ತಾನೇ ಒಂದು ಪವರ್ ಪ್ಯಾಕ್ಡ್ ಟ್ರೇಲರ್ನ ನೋಡಿದ್ವಿ. ಗೆಲುವು ನಮ್ಮ ಕಣ್ಮುಂದೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುದೀವರೇ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಈ ಮಾಡುವಂತಹ ಪಾತ್ರದಿಂದ ಆ ಹೆಸರು ಜೊತೆಗೆ ಬರೋದು ಎಷ್ಟು ಖುಷಿ ಕೊಡುತ್ತಲ್ಲ. ಈಗ ಕಾಕ್ರೋಚ್ ಸುದಿ ಅಂತ, ಈಗ ಈ ಸಿನಿಮಾದಲ್ಲಿ ಶುಂಠಿ ಹೇಗಿರ್ತಾರೆ? ಜಿಂಜರ್ ವೆರಿ ಡೇಂಜರ್. ಸಾಕು ಬಿಡಿ, ಡೇಂಜರ್ ಅಂದಮೇಲೆ ಯಾಕೆ ಇಲ್ಲಿ ನಾಟಕ ಇದಕ್ಕೂ ಪ್ರಯತ್ನ. ಬಟ್ ಶುಭವಾಗಲಿ. ಆಗಸ್ಟ್ 9ಕ್ಕೆ ಸಿನಿಮಾ, ನಿಮ್ಮ ಪಾತ್ರ ಪ್ರತಿಯೊಬ್ಬರ ಹೃದಯವನ್ನು ತಲುಪಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸುದಿ ಅವರೇ, ಥ್ಯಾಂಕ್ ಯು ರಾಘವ್ ಅವರೇ, ಥ್ಯಾಂಕ್ ಯು. ಇನ್ನು ಇಂದಿನ ಪ್ರೀ ರಿಲೀಸ್ ಇವೆಂಟ್, ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಜೊತೆಯಾಗಿದ್ದಾರೆ ಗುರು ದೇಶಪಾಂಡೆ ಸರ್ ಹಾಗೂ ಮುಖೇಶ್ ಸರ್. ಸಾಕಷ್ಟು ಸಿನಿಮಾಗಳನ್ನು ತಾವು ಮಾಡಿದ್ದೀರಿ. ಈ ಸಿನಿಮಾ ನೋಡಿದಾಗ, ಟ್ರೈಲರ್ ನೋಡಿದಾಗ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ಹಂಚ್ಕೋಬೇಕು, ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ವೇದಿಕೆಯಲ್ಲಿ ಈಗ ನಮ್ಮ ಜೊತೆ ಗುರು ದೇಶಪಾಂಡೆ ಅವರು ಹಾಗೂ ಮುಖೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸರ್, ಒಂದು ಮಾತಂತೂ ನಿಜ, ನಿರ್ದೇಶಕನ ಕೆಲಸ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಆ್ಯಕ್ಟರ್ ಆಗಿ ನಿರ್ದೇಶನ ಮಾಡುವಂಥದ್ದು ಅದು ಮತ್ತೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ತಾವೊಬ್ಬ ನಿರ್ದೇಶಕನಾಗಿ ವಿಜಯ್ ಸರ್ ಬಗ್ಗೆ, ಈ ಸಿನಿಮಾದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಟ್ರೇಲರ್ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಡೆಫಿನೆಟಾಗಿ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಇದೆ. ತುಂಬ ಸಾಂಗ್ಗಳು ಆಲ್ರೆಡಿ ಒಂದು ಒಳ್ಳೆ ಹಿಟ್ ಆಗಿದೆ, ಒಂದು ಒಳ್ಳೆ ಇನ್ವಿಟೇಷನ್ ಆಗಿದೆ ಸಾಂಗ್ಸ್ಗಳು. ಸಲಗದಲ್ಲೂ ತುಂಬ ಬ್ಲಾಕ್ ಬಸ್ಟರ್ ಸಾಂಗ್ಗಳಿತ್ತು. ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಓಪನಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ತೊಗೊಳ್ತು. ವಿಜಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್, ಅಂದರೆ ಇಡೀ ಟೀಮ್ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ಹಾರ್ಡ್ ವರ್ಕ್. ಅದು ನಮಗೆ ದುನಿಯಾದಿಂದನೇ ಗೊತ್ತಾಗಿದೆ. ಅಂದರೆ ಒಬ್ಬ ಸಹ ಕಲಾವಿದರಾಗಿ ಬಂದು ಒಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೆದಿರೋ ರೀತಿ ಎಲ್ಲರೂ ನೋಡಿಕೊಂಡು ಬಂದಿದ್ದೀವಿ. ನಾನೇ ಇವಾಗ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಪ್ರೊಡಕ್ಷನ್ ಜೊತೆ ಡೈರೆಕ್ಷನ್ ಮಾಡೋಕ್ಕೆ ನಾನೇ ಹೆದರ್ತೀನಿ. ಪ್ರೊಡಕ್ಷನು ಮಾಡಿಕೊಂಡು ಡೈರೆಕ್ಷನ್ ಮಾಡಿಕೊಂಡು ಹೆಂಗೆ ಎರಡೆರಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನಾನು ನನ್ನ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳಿಗೆಲ್ಲ ಅವಕಾಶ ಕೊಡ್ಕೊಂಡು ಬರ್ತಾಯಿದ್ದೀನಿ. ಆದರೆ ಡೈರೆಕ್ಷನು ಪ್ಲಸ್ ಆ್ಯಕ್ಟಿಂಗು ಎರಡನ್ನೂ ಜೊತೆಯಲ್ಲೇ ಮಾಡ್ತಾ ಇರೋದು ತುಂಬ ದೊಡ್ಡ ಸಾಹಸ ಅದು. ಅದರಲ್ಲಿ ಪ್ರೀವಿಯಸ್ ಗೆದ್ದಿದ್ದಾರೆ ಸಲಗದಲ್ಲೂ. ಈ ಸಿನಿಮಾನೂ ಅಷ್ಟೇ ದೊಡ್ಡ ಗೆಲುವಾಗಲಿ. ಪ್ರೊಡ್ಯೂಸರ್ ಆಗಿ ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್. ಜಗದೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸಲಗ BKT ಮಾಡಿದಾಗ ಅದೊಂದು ಥಿಯೇಟ್ರ್, ಅಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಮತ್ತು ಎಕ್ಸಿಬಿಟರ್ಸ್ಗೆ ಗೊತ್ತಿರುತ್ತೆ ಒಂದು ಸಿನಿಮಾನ ಪ್ಲೇಸ್ಮೆಂಟ್ ಹೆಂಗೆ ಮಾಡಬೇಕು, ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಎಷ್ಟು ಶೇರ್ ಅಮೌಂಟ್ ಬರುತ್ತೆ ಅನ್ನೋದು ಒಬ್ಬ ನಿಜವಾದ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ. ಅದರಲ್ಲಿ ಸಲಗ ಮಾಡಿ ಎಕ್ಸ್ಟ್ರಾರ್ಡಿನರಿ, ಅಂದರೆ ವಿಜಯ್ ಸರ್ ಕೆರಿಯರಲ್ಲಿ ಹೈಯೆಸ್ಟ್ ಗ್ರಾಸು ಮತ್ತು ಹೈಯೆಸ್ಟ್ ಶೇರ್ ಬಂದಿರೋದು ಸಲಗ. ಅವರು BKT ಮಾಡಿದ್ರಿಂದ ತುಂಬ ವೆಲ್ ಪ್ಲ್ಯಾನ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡಿ ಅದರಲ್ಲಿ ಸಾಕಷ್ಟು ಒಳ್ಳೆ ಪ್ರಾಫಿಟ್ನ ತೊಗೊಂಡಿದ್ದಾರೆ. ಅವರೇ ಈ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಥಿಯೇಟ್ರ್ ಸೆಟಪ್ಪು ಮತ್ತು ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲ ವ್ಯಾಪಾರ ಆಗ್ತಾಯಿದೆ. ನಾನು ಕೇಳ್ತಾ ಇರ್ತೀನಿ ಅವಾಗವಾಗ. ಆಲ್ ಏರಿಯಾ ಸೋಲ್ಡ್ ಔಟ್ ಆಗಿದೆ ಭೀಮಾ ಥಿಯೇಟ್ರಿಕಲ್ಲಿ. ನನ್ನ ಪ್ರಕಾರ ಇಂಥ ಎಲ್ಲರೂ ಹೇಳ್ತಾರೆ
ಹೇಳ್ತಾ ಇದ್ದೀವಿ, ಇಷ್ಟೊತ್ತೆಲ್ಲರೂ ಮಾತಾಡ್ತಾ ಇದ್ದೀವಿ. ಒಂದು ಒಳ್ಳೆ ಈ ಸಂಕಷ್ಟದಲ್ಲಿ ಭೀಮಾ ಒಂದು ಒಳ್ಳೆ ವರ ಆಗುತ್ತಂತೆ. ಆಲ್ರೆಡಿ ಅವ್ರಿಗೆ ವರ ಆಗಿದೆ. ಎಲ್ಲ ಸೆಂಟರ್ಗಳಲ್ಲಿ, ಎಲ್ಲ ಡಿಸ್ಟ್ರಿಬ್ಯೂಷನ್ ಭಾಗಗಳಲ್ಲಿ ಆಲ್ಮೋಸ್ಟ್ ಅವರು ಒಂದು ಒಳ್ಳೆ ಪ್ರಾಫಿಟಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಗುರುದೇಶ್ ಪಾಂಡೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ವೇದಿಕೆಗೆ ಶಿವಕುಮಾರ್ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭೀಮಾ ಸಿನಿಮಾದಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಶಿವಕುಮಾರ್ ಸರ್, ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಬ್ಬಾ, ವಾಯ್ಸ್ ನೋಡಿ ಕಂಚಿನ ಕಂಠ ಥರ ಇದೆ. ಸರ್, ನಂಗೆ ಒಂದು ಡೌಟು. ಸಲಗ ಸಿನಿಮಾದಲ್ಲಿ ಒಂದು ಜಡ್ಜಿನ ಪಾತ್ರ ಮಾಡಿರುವಂಥದ್ದು, ಇಲ್ಲೂ ಒಂದು ಸಿಕ್ಕಾಪಟ್ಟೆ ಪವರ್ಫುಲ್ ಪಾತ್ರ ಕೊಟ್ಟಿದ್ದಾರಂತೆ ನಿಮಗೆ. ನೀವಂಥ ಪಾತ್ರ ಮಾತ್ರ ಅಭಿನಯಿಸೋದಾ ಅಥವಾ ಅಂಥ ಪಾತ್ರ ಮಾತ್ರ ನಿಮಗೆ ಹುಡ್ಕೊಂಡು ಬರುತ್ತಾ? ಇದು ಹೇಗಿದು? ಅದು ವಿಜಯ್ ಸರ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳಿ, ಆ ಜರ್ನಿ ಬಗ್ಗೆ ತಿಳಿಸಿ ನಮಗೆ. ಎಲ್ರಿಗೂ ನಮಸ್ಕಾರ. ಆಲ್ ದಿ ಬೆಸ್ಟ್ ಫಾರ್ ಸಲ್ಗಾ ಆ್ಯಂಡ್ ಭೀಮಾ. ವಿಜಯ್ ಸರ್ ನನಗೆ ಒಳ್ಳೆ ಗುಡ್ ಫ್ರೆಂಡು, ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಯ್ಯಯ್ಯೋ, ನನ್ನ ಪ್ರಶ್ನೆಯಷ್ಟು ಉದ್ದ ಆನ್ಸರು ಕೊಟ್ಟಿಲ್ಲ ಅವರು. ಬಟ್ ಥ್ಯಾಂಕ್ ಯು. ನಿಮ್ಮ ಪಾತ್ರ ಬಹಳ ಭರ್ಜರಿಯಾಗಿದೆ ಅಂತ ಕೇಳಿದ್ದೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇನ್ನು ನಮ್ಮ ಜೊತೆಗೆ RS ಗೌಡ್ರು ಇದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಭೀಮಾ ಸಿನಿಮಾಗೆ ಒಂದು ಶಕ್ತಿ, ನೀವು ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮ್ಮ ಪ್ರೀತಿಯ ಶುಭಾಶಯದ ನುಡಿಗಳನ್ನು ಈ ವೇದಿಕೆಯಲ್ಲಿ ಕೇಳೋಣ. ಆತ್ಮೀಯವಾದ ಸ್ವಾಗತ RS ಗೌಡ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ನನ್ನ ನಮಸ್ಕಾರ. ಭೀಮಾ ನಮ್ಮ ವಿಜಯ್ ಸಾರು, ನಮ್ಮ ಹಿಂದಿನ ಪಿಕ್ಚರ್ ಹೀರೋ ಅವರು. ಸಲಗ ನೋಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಹೇಳಿದೆ ಭೀಮಾ ಅನ್ನೋ ಟೈಟ್ಲು ತುಂಬ ಚೆನ್ನಾಗಿದೆ ಸರ್. ಆ ಟೈಟ್ಲು ನಿಮ್ಮೊಬ್ಬರಿಗೆ ಶೂಟ್ ಆಗೋದು ಅಂತಲೂ ಹೇಳಿದ್ದೆ. ತುಂಬ ಚೆನ್ನಾಗಿದೆ. ಟ್ರೈಲರು ನೋಡಿದ್ದು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮ್ಮ ಜಗದೀಶ್ ಅವರು ಮತ್ತು ಕೃಷ್ಣ ಸಾರ್ಥಕ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಈ ಸಿನಿಮಾದಲ್ಲಿ ಒಳ್ಳೆಯ ಗಳಿಕೆ ಬಂದು ದೊಡ್ಡ ಲಾಭ ಮಾಡಲಿ ಅಂತ ಆ ದೇವ್ರನ್ನ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶುಭಾಶಯ ಹೀಗೆ ಸದಾ ಜೊತೆ ಇರಲಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಾಗಿಲು ಓಪನ್ ಮಾಡಿ ಹಾಗೆ ಬಂದು ಕೂತರು ನಮ್ಮ ಯೋಗರಾಜ್ ಭಟ್ರು. ಅವರ ಸಿನಿಮಾಗಳ ಸ್ಟೈಲು, ಅವ್ರ ಕತೆ ಹೇಳೋ ರೀತಿ ಒಂದು ವಿಶೇಷ. ಸೊ ಅವರ ಮಾತಲ್ಲಿ, ಅವರ ಸ್ಟೈಲ್ನಲ್ಲಿ ಭೀಮಾ ಸಿನಿಮಾಗೆ, ತಂಡಕ್ಕೆ ಶುಭಾಶಯವನ್ನು ಕೇಳುವಂಥ ಆಸೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೂ ಇದಾವೆ, ತುಳಿಬೋದಾ ಅಂತ ತುಳಿಬಿಡ್ಬೇಕಾ? ಸಭೆಗೆ ನಮಸ್ಕಾರ. ಶಿವಣ್ಣ ಸರಿಗೆ ವಿಶೇಷ ನಮಸ್ಕಾರ. ಈಗ ತಾನೇ ಬಂದೆ, ಮತ್ತು ಸುಮಾರು ಜನ ಕಾಣಿಸ್ತಿಲ್ಲ. ಎಲ್ರಿಗೂ ನಮಸ್ಕಾರ. ದೊಡ್ಡ ದುಶ್ಮನು, ದೊಡ್ಡ ಸ್ನೇಹಿತ, ಎರಡು ಒಟ್ಟಿಗೆ ಇದ್ದರೆ ಅದು ದುನಿಯಾ ವಿಜಯ. ಅವ್ನ ಪಕ್ಕಕ್ಕಿದ್ರೆ ಮಾತಾಡೋಕ್ಕೆ ಚೆಂದ ಇರುತ್ತೆ. ಹೇಳಿ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18, ಅದಕ್ಕೆ ಮುಂಚೆ ಒಂದು 25-30 ಆಯ್ತೇನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವಂದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು. ಇವನು ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕನ್ಮೇಲೆ ಚಿರತೆ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿರುತ್ತೆ. ಕರಿ ಚಿರತೆ ಬೇರೆ ನೀನು. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದ್ದೀನಿ ನಿನಗೆ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್ನು ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಅವತ್ತೊಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30, 12 ಗಂಟೆಗೆ ಫೋನು.
ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನ್ರಿ ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ? ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್. ನಮ್ಮಮ್ಮ ಏನೋ ಕಪ್ಪಗಿದ್ರು, ನಮ್ಮಪ್ಪ ಕೆಂಪಗೆ ಚೆನ್ನಾಗಿದ್ರು ಸರ್. ನೀವೇನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರೆದ್ಬಿಟ್ಟಿದ್ದೀರಾ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟಾಗುತ್ತೆ. ಆಮೇಲೆ ದುನಿಯಾ ವಿಜಯ್ ಎಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯದು ಕೇಳಿಸ್ಕೋಬೇಕು ನೀವು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬೈಸ್ಕೊಂಡ್ರೆ ಗೊತ್ತಾಗದು ನಿಮಗೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈದಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ದ. ಹಿಂಗೆ ಸೋಪ್ ಹಾಕ್ಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರೂ ಸಿಗಲ್ವ ನಿಮಗೆ? ಹಳೆ ಪಾತ್ರೆ, ಹಳೆ ಕಬ್ಬಣ, ಇದು ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗೋ ಏಕೈಕ ಜೀವ ಇದು ದುನಿಯಾ ವಿಜಯ್ ನನ್ನ ಸರ್ಕಲಲ್ಲಿ. ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಯ್. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದೊಂದು 2-3 ವರ್ಷದಿಂದ. ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೇನಾರ ದುನಿಯಾ ವಿಜಯ್ಗೆ ಸಿಕ್ಕರಿ ಮುಗೀತು ಕತೆ. ಅದು ಆ ಸ್ಪೀಡು ನನಗೆ ಎಷ್ಟಾಗಿದೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಯ್ ಸಿಕ್ಕಾಬಟ್ಟೆ ಅಂದ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು, ಅದ್ರದ್ದು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ತುಂಬ ಹೃದಯದ ಹಾರೈಕೆ. ಥ್ಯಾಂಕ್ ಯು. ಜೈ ಭೀಮಾ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತು ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ಬರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತು ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನು ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮಾ, ಜೈ ದುನಿಯಾ ವಿಜಯ್. ನಮಸ್ಕಾರ. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ವೇದಿಕೆ ನೋಡ್ತಾ ಇದ್ದರೆ, ಇಲ್ಲಿ ಜನ ನೋಡ್ತಾ ಇದ್ದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಶಿವಣ್ಣ ಮುಂದೆ ಇದ್ದರೆ ಮಾತಾಡೋದಕ್ಕೆ ಸ್ವಲ್ಪ ಭಯ. ಏಕೆಂದರೆ ನಮ್ಮ ಮನೆ ಹತ್ರ ಥಿಯೇಟ್ರಲ್ಲಿ ಜೋಗಿ ಸಿನಿಮಾ 25 ದಿನ ಆದರೂ ಟಿಕೆಟೇ ಸಿಗ್ದೇ ಬ್ಲ್ಯಾಕಲ್ಲಿ ನೋಡಿದ್ದು. ಅಂಥವ್ರು ಮುಂದೆ ನಿಂತು ಮಾತಾಡೋದೇ ಒಂದು ಪುಣ್ಯ. ಮೊದಲನೇದಾಗಿ ಭೀಮಾ ಚಿತ್ರಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ನ ನಾನು ರಾಮು ಫಿಲಮ್ಸು ರಾಮು ಸರ್ಗೆ ಹೇಳ್ತೀನಿ. ಏಕೆ ಅಂತಂದರೆ ಟೈಟ್ಲು ಕೊಟ್ಟಿದ್ದು ಮಾಲಾಶ್ರೀ ಮೇಡಮ್, ರಾಮು ಫಿಲಮ್ಸ್ ಇದರಲ್ಲಿತ್ತು. ಅವತ್ತು ನಾನು ಕೃಷ್ಣ ಅವರು ಶಿವಣ್ಣವ್ರ ಮನೇಲೇ ಇದ್ದು ನಾವು ಆ್ಯಕ್ಚುಲಿ. ಅವತ್ತು ಅಲ್ಲಿಂದ ಅದೇ ನಮಗೆ ಪಾಸಿಟಿವ್ ವೈಬ್ರೇಷನ್. ಯಾಕೆಂದರೆ ಶಿವಣ್ಣವ್ರ ಮನೇಲೇ ಇದ್ದು, ಶಿವಣ್ಣ ಜೊತೆ ಜಸ್ಟ್ ಕಾಫಿ ಕುಡಿದು ಈಚೆ ಬಂದಿದ್ದೀವಿ. ವಿಜಯ್ ಸರ್ ಕಾಲ್ ಮಾಡಿ, ಅಲ್ಲೇ ಇದ್ದೀರಲ್ಲ ನಾಗವರದಲ್ಲಿ, ಟೈಟ್ಲು ಇಸ್ಕೊಬಂದು ಮೇಡಮ್ ಹತ್ರ ಇದೆ ಅಂತ ಅಂದರು. ಫಸ್ಟ್ ಸಕ್ಸಸ್ಸೇ ಶಿವಣ್ಣಯಿಂದ ಅವತ್ತು ಸ್ಟಾರ್ಟ್ ಆಗಿದ್ದು. ಅಣ್ಣ ಫಸ್ಟ್ ಥ್ಯಾಂಕ್ಸು ನಿಮಗೆ. ಆ ನಂತರ ಅಲ್ಲಿಂದ ನನಗೆ ಮೇನ್ ಈ ಸಿನಿಮಾ ಪಿಲ್ಲರ್ ಆಗಿ ನಿಂತಿದ್ದು ನಮ್ಮ RS ಗೌಡ್ರು. ನಾನು ಈ ವೇದಿಕೆಯಲ್ಲಿ RS ಗೌಡ್ರು ನೆನ್ಪು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇದಕ್ಕೆ ಅರ್ಥನೇ ಇರೋದಿಲ್ಲ. RS ಗೌಡ್ರೆ ನಿಮಗೆ ದೊಡ್ಡ ಥ್ಯಾಂಕ್ಸ್. ಈ ವಿಷಯದಲ್ಲಿ ಮಾತ್ರ ನಿಮಗೆ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಪಿಲ್ಲರು ನೀವೇ ಅಂತ ಹೇಳ್ಬೋದು. ಅಲ್ಲಿಂದ ನನ್ನ ಟೆಕ್ನಿಕಲ್ ಟೀಮು ಅವತ್ತು ಮುಹೂರ್ತಾಗೆ ಅಂತ ಅನೌನ್ಸ್ ಮಾಡಿದಾಗ ನನಗೆ ಆನಂದ್ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟರು. ಇವತ್ತು ಆಲ್ಬಮ್ನ ಹಿಟ್ ಮಾಡಿಕೊಡೋದಕ್ಕೆ ನೀವೆಲ್ಲ ರೀತಿ ನಮಗೆ ಪ್ರಮೋಷನ್ ಮಾಡಿಕೊಟ್ಟಿದ್ದೀರ. ನಿಮಗೆ ಆನಂದ್ ಆಡಿಯೋ ದೊಡ್ಡ ಥ್ಯಾಂಕ್ಸ್. ಅಲ್ಲಿಂದ ನನ್ನ ಟೆಕ್ನಿಕಲ್ ಟೀಮು ಚರಣ್ ರಾಜ್ ಅವರಾಗಿರ್ಬೋದು, ನಮ್ಮ DOP ಶಿವಸೇನಾರಾಗಿರ್ಬೋದು, ಡೈರೆಕ್ಷನ್ ಟೀಮಲ್ಲಿ ನಮ್ಮ ಮೌರ್ಯ ಆಗಿರ್ಬೋದು, ವೀರು ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ನಿಮಗೆಲ್ಲ ಥ್ಯಾಂಕ್ಸ್. ಆಮೇಲೆ ಈ ವೇದಿಕೆಗೆ ಇವತ್ತು ಇಲ್ಲಿ ಫಂಕ್ಷನ್ ಇದೆ ಅಂತ ಕರೆದಾಗ ಇಲ್ಲೆಲ್ಲ ಬಂದಿರ್ತಕ್ಕಂಥ ನಮ್ಮ ಮುಖೇಶ್ ಅವರು, ಚೇತನ್ ಅವರು, ನಮ್ಮ ಗೋವಿಂದರಾಜ್ ಅವರು ಆಗಿರ್ಬೋದು,
ನಮ್ಮ ಕೆ ಪಿ ಶ್ರೀಕಾಂತ್ ಅವ್ರಿಗಂತೂ ನಾನು ಅವ್ರ ಬರೀ ನಮ್ಮನ್ನ ರೇಗ್ಸೋದೇ ಆಯಿತು. ಸರ್ ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ, ಸಲಗಾನೇ ಭೀಮನೇ. ಅಲ್ಲಿಂದ ಬಂದು ನಮ್ಮ ತರುಣ್ ಅವ್ರಿಗೆ ರಾತ್ರಿ ನಾನು ಕಾಲ್ ಮಾಡಿದ್ದೆ. ರಾತ್ರಿ ಕಾಲ್ ಮಾಡಿ, ಸರ್ ತರುಣ್ ಸರ್ ನೀವು ಬೆಳಿಗ್ಗೆ ಬರಬೇಕು ಅಂತ ಅಂದಾಗ, ಸರ್ ಬರ್ತೀವಿ ನಾಳೆ ಸಂಜೆಗೆ, ಬೆಳಿಗ್ಗೆ ಅಲ್ಲೊಂದು ಪ್ರೆಸ್ ಮೀಟ್ ಇದೆ, ಅದು ಮುಗಿಸಿ ಜಗದೀಶ್ ಇಲ್ಲಿ ಬರ್ತೀನಿ ಅಂತ ಹೇಳಿದಿರಿ. ಬಂದು ಸರ್ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮದು ಕಾಟ್ಯಾರ ರಿಲೀಸ್ ಆಗಿತ್ತು ಅವತ್ತು. ಯಾಕೆಂದರೆ ತರುಣ್ ಸರು ನಾವೆಲ್ಲ ಆಲ್ಮೋಸ್ಟ್ ಪ್ರತಿದಿನ ಮಾತಾಡ್ತಿರ್ತೀವಿ. ರಾತ್ರಿ 12 ಗಂಟೆಗೆ ಶೋ ಆಯಿತು. ಫಸ್ಟ್ ಕಾಲು ಪಾಪ ಅವರು ನನಗೆ ಮಾಡಿದರು, ಜಗದೀಶ್ ಹೇಗಿದೆ ಕಾಟ್ಯಾರ ಎಲ್ಲ ಕಡೆ. ಏಕೆ ಅಂದರೆ ಜಗದೀಶ್ ನೀವು ಪಕ್ಕ ಹೇಳ್ತೀರಿ, ಕರೆಕ್ಟಾಗಿ ಹೇಳ್ತೀರಿ ಕಾಟ್ಯಾರ ಹೇಗಿದೆ ಹೇಳಿ. ಹೇಗೆ ಅಂತ ಅಂದರೆ ಅವತ್ತು ಕೂಡ ಒಂದು ಈಗ ಹೇಗಾಗಿದೆ ಅಂತಂದರೆ 6 ತಿಂಗಳಿಗೆ ಒಂದು ಸಲ ಸರ್, ಈಗ ನಾನು ಡಿಸ್ಟ್ರಿಬ್ಯೂಟ್ರಾಗಿ ಹೇಳಬೇಕು ಅಂತಂದರೆ 6 ತಿಂಗಳು 8 ತಿಂಗಳಿಗೆಲ್ಲ ಅದೇನು ನಮ್ಮ ದುರಾದೃಷ್ಟನ ಚಿತ್ರರಂಗದ್ದು ಅಥವಾ ನಾವೆಲ್ಲ ತುಂಬ ಸಲ ಮಾತಾಡ್ಕೊಂಡಿದ್ದೀವಿ. ಇದು ಎಲ್ರಿಗೂ ಗೊತ್ತಿದೆ, ಕೆಲವೊಬ್ರು ಹೇಳಲ್ಲ. ಅಪ್ಪು ಸರ್ ಹೋದ್ಮೇಲೆ ಏನೋ ಒಂಥರ ಗರ ಬಡ್ದಂಗೆ ಆಗೋಗಿದೆ ನಮ್ಮ ಇಂಡಸ್ಟ್ರಿಗೆ. ಅದೇನೋ ಒಂಥರ ದುಃಖ ಅದನ್ನು ಹೇಳ್ಕೊಳ್ಳೋದಕ್ಕೆ. ಅವತ್ತು ಕೂಡ ಕಾಟ್ಯಾರ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಹಿಂಗೆ ಐತಿ ಇಂಡಸ್ಟ್ರಿ. ತರುಣ್ ಸರ್ ನನ್ನ ಕೇಳ್ತಾರೆ, ಜಗದೀಶ್ ಹೇಗಿದೆ ಕರೆಕ್ಟಾಗಿ ಹೇಳಿ ಅಂತ. ಸರ್ ಈಗ 12 ಗಂಟೆ ಶೋ ಅಲ್ವಾ, ಎಲ್ಲ ಕಡೆ ಚೆನ್ನಾಗಾಗಿದೆ. ಒರಿಜಿನಲ್ ರಿಪೋರ್ಟು ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ ಸರ್, ಅಲ್ಲಿವರೆಗೂ ತಲೆ ಕೆಡಿಸ್ಕೊಬೇಡಿ. ಮಧ್ಯಾಹ್ನ 3 ಗಂಟೆಗೆ ಪುನಃ ಕಾಲ್ ಮಾಡ್ತಾರೆ ತರುಣ್ ಸರ್ ಹೇಗಿದೆ ಎಲ್ಲ ಕಡೆ. ಸರ್ ಯಾರು ಏನೇ ಹೇಳಿ ಬಿಡಿ ಸರ್, ಇದು ದೊಡ್ಡ ಬ್ಲಾಕ್ ಬಾಸ್ಟರು. ಇದನ್ನ ನಾವಿಬ್ರೂ ಅವತ್ತು ನಾವೇನು ಹೇಳ್ಬೋದು ಸರ್, ಒಂದು ಇಬ್ರಿಗೂ ಪ್ರೂಫ್ ಇರಲಿ ಅಂದ್ಬಿಟ್ಟು ನಾನು ಮೆಸೇಜ್ ಹಾಕ್ತೀನಿ ಅಂತ ಮೆಸೇಜ್ ಹಾಕಿದೆ. ಆ ಮೆಸೇಜ್ ಇನ್ನೂ ಇಟ್ಕೊಂಡಿದ್ದೀರಿ. ಹಾಗೆ ಆಯ್ತದು. ನೆಕ್ಸ್ಟ್ ಅಲ್ಲಿಂದ 8 ತಿಂಗಳಿಂದ ನಮಗೆ ಒಂದು ಸಿನಿಮಾಗಳಿಲ್ಲ. ನಮ್ಮದೆಲ್ಲ ಥಿಯೇಟ್ರುಗಳು, ನಮ್ಮ ಥಿಯೇಟ್ರುಗಳು ಕೂಡ ಇದೆ, ಒಂದು ಸಿನಿಮಾಗಳಿಲ್ಲ. ಪುನಃ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಕೊಟ್ಟು ನೀವು ಭೀಮ ರಿಲೀಸ್ ಮಾಡಿ, ದೊಡ್ಡ ಮಟ್ಟದಲ್ಲಾಗುತ್ತೆ. ಯಾಕೆ ಅಂತ ಅಂದರೆ ಒಂದು ಸಿನಿಮಾಗಳು ಕೂಡ ಜನ ನೋಡ್ದೇ ಬೇಸತ್ತಿದ್ದಾರೆ. ಪುನಃ ಭೀಮನಾಗೆ ದೊಡ್ಡ ಮಟ್ಟದಲ್ಲಿ ಬಂದು ತಟ್ತಾನೆ ಇಂಡಸ್ಟ್ರಿಯಲ್ಲಿ, ಥಿಯೇಟ್ರುಗಳಲ್ಲಿ ಅಂತ ನಂಬಿಕೆ ನಮಗಿದೆ. ಆ ವಿಷಯದಲ್ಲಿ ನಮಗೆ ಸಾಥ್ ಕೊಟ್ಟರೆ ಶಿವಣ್ಣ, ನೀವು ಬಂದಿರೋದು ನಮಗೆ ಏನೋ ದೇವರೇ ನಮಗೆ ದರೆಗಿಡ್ದಂಗೆ ಆಗಿದೆ. ನೀವಿದ್ರೆ ಒಂಥರ ನಮಗೆ ಲಕ್ಕಿ ಚಾಂಪ್ ಥರ ನೀವು. ಯಾಕೆಂದರೆ ಮುಹೂರ್ತಗೂ ನೀವೇ ವಿಶ್ ಮಾಡಿಕೊಟ್ಟಿದ್ರಿ, ಪ್ರೀ ರಿಲೀಸ್ ಈವೆಂಟ್ಗೂ ನೀವೇ ಮಾಡಿಕೊಟ್ಟಿದ್ರಿ, ಸಕ್ಸಸ್ ಮೀಟ್ಗೂ ದಯವಿಟ್ಟು ನೀವೇ ಬರಬೇಕು. ಯಾಕೆಂದರೆ ಆ ನಂಬಿಕೆ ನಮಗಿದೆ. ಶ್ರೀಕಾಂತ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಸರ್. ಅಲ್ಲಿಂದ ಬಂದು ಅಶ್ವಿನಿ, ನಿಮಗೂ ಕೂಡ ಥ್ಯಾಂಕ್ಸ್. ನಮ್ಮ ಸಿನಿಮಾದಲ್ಲಿ ಗಿರಿಜಾ ಅಂತ ನೀವು ಮಾಡಿದ್ದೀರಿ, ನಿಮಗೆ ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ರಾಜೇಶ್ ಸರ್ ನಿಮಗೆ ಥ್ಯಾಂಕ್ಸ್. ನನಗೆ ಇಲ್ಲಿ ಕೆಲವೊಂದು ಹೆಸರುಗಳು ಮಿಸ್ ಆಗ್ತವೆ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಗುರು ದೇಶಪಾಂಡೆ ಸರ್ ನೀವು ಬಂದಿದ್ದೀರಿ, ನಿಮಗೆ ಥ್ಯಾಂಕ್ಸ್. ಜಡೇಶ್ ಅವರು ನಮ್ಮ ಡೈರೆಕ್ಟ್ರು, ನನ್ನ ಸ್ವೀಟ್ ಡೈರೆಕ್ಟ್ರು, ಅವ್ರಿಗೆ ಥ್ಯಾಂಕ್ಸ್. ಸುಪ್ರೀತ್ ಅವ್ರು ಬರಬೇಕಾಗಿತ್ತು, ನಮ್ಮ ಉದಯ್ ಮೇತ್ ಅವ್ರು ಬರಬೇಕಾಗಿತ್ತು, ಮಾಲಾಶ್ರೀ ಮೇಡಮ್ ಬರಬೇಕಾಗಿತ್ತು. ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. 9ನೇ ತಾರೀಕು ಎಂಟೈರ್ ಸ್ಟೇಟು ರಿಲೀಸ್ ಆಗ್ತಾ ಇದೆ. ಎಂಟೈರ್ ಇಂಡಿಯಾ ಬಂದು ನಮ್ಮ KRG ಕಾರ್ತಿಕ್ ಗೌಡ್ರು ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನೋಡಿ. ಮರ್ತೆ ಆಮೇಲೆ ನಮ್ಮ ಸಿನಿಮಾವನ್ನು ಡಿಸ್ಟ್ರಿಬ್ಯೂಷನ್ನ ಎಲ್ಲ ಏರಿಯಾ ತೊಗೊಂಡಿರ್ತಕ್ಕಂಥ ಮೈಸೂರು ಏರಿಯಾ ತೊಗೊಂಡಿದ್ದು ನಮ್ಮ ಗೋಕುಲ್ ರಾಜ್ ಅವರು, ಅವ್ರಿಗೂ ಕೂಡ ಥ್ಯಾಂಕ್ಸ್. ಅಲ್ಲಿಂದ ಶಿವಮೊಗ್ಗ ಏರಿಯಾನ ನಾವು ರಾಜೇಶ್ ಅಂತ ಕೊಟ್ಟಿದ್ದೀವಿ, ಅವ್ರಿಗೂ ಕೂಡ ಥ್ಯಾಂಕ್ಸ್. ದುರ್ಗಾ ದಾವಣಗೆರೆ ಏರಿಯಾನ ನಾವು ಇಟ್ಕೊಂಡಿದ್ದೀವಿ, BKT 2 ಏರಿಯಾ ನಾವು ಇಟ್ಕೊಂಡಿದ್ದೀವಿ. ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ತೊಗೊಂಡಿದ್ದಾರೆ. ಅಲ್ಲಿಂದ ಹುಬ್ಳಿ ಏರಿಯಾ ಬಂದು ಅಭಿನವ್ ಎಂಟರ್ಪ್ರೈಸಸ್ಸು ಅಂತ ಅವ್ರು ತೊಗೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮನ್ನೆಲ್ಲ ನಂಬಿಕೆ ಇಟ್ಟು ಏರಿಯಾ ತೊಗೊಂಡಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟ್ರುಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಮ ಭೀಮಾ ಚಿತ್ರತಂಡದ ಮೇಲೆ ಇರಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಮ್ಮದು ಪ್ರತಿ ಈವೆಂಟು ಮಾಡಿಕೊಟ್ಟಿದ್ದು ನಮ್ಮ ನವರಸನಿಗೆ ನಾನು ಒಂದು 10 ಸಲ ಹೇಳಿದ್ದೀನಿ, ನೀನು ಮಾಡಿರೋ ಈವೆಂಟಲ್ಲಿ 100ಕ್ಕೆ 85 ಸಕ್ಸಸ್ಸು. ಒಂಥರ ಲಕ್ಕಿ ಚಾಮ್ ಇಂಡಸ್ಟ್ರಿಗೆ ನಮ್ಮ ನವರಸನ್. ಹಾಗಾಗಿ ನವರಸನ್ ನಿಮಗೆ ದೊಡ್ಡ ಮಟ್ಟ ಥ್ಯಾಂಕ್ಸ್. ನಿಮಗೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಜಗದೀಶ್ ಸರ್. ಕೃಷ್ಣ ಸರ್ ತಾವೇನು ಹೇಳಕ್ಕೆ? ಎಲ್ರಿಗೂ ನಮಸ್ಕಾರ. ಸೊ ಬೇಸಿಕಲಿ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಇದ್ದಾರೆ. ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇವರಿಬ್ಬರು ಇದ್ದಾರೆ. ಸೊ ಮೊನ್ನೆ ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ಅಷ್ಟೇ ನಾನು ಮನೆಗೆ ಹೋದೆ. ಸರ್ ಈ ಥರ ಪ್ರೀ ರಿಲೀಸ್ ಇವೆಂಟು ಅಂತ. ಅಮ್ಮ ಇಷ್ಟು ಲೇಟಾಗಿ ಹೇಳ್ತಾ ಇದೆಯಾ, ಸ್ಯಾಟರ್ಡೇ ಶೂಟ್ ಇದೆ ಚೆನ್ನೈಯಲ್ಲಿ ಅಂತ. ನಾನು ಆಗ ಇಲ್ಲ ಸರ್ ನನಗೆ ನೀವು ಬೇಕೇ ಬೇಕು, ನೀವು ಬರಲೇಬೇಕು ಸರ್ ಅಂತ. ಅಮ್ಮ ಸರಿ 1 ಡೇ ಟೈಮ್ ಕೊಡು ಸರ್, ನೀವು ಅದು ಕನ್ಫರ್ಮ್ ಮಾಡ್ದಲ್ಲಿದ್ರೆ ಹೋಗಲ್ಲ. ನಂಗೆ ನಿಮ್ಮ ಬಿಟ್ಟರೆ ಯಾರಿದ್ದಾರೆ, ನನಗೆ ನೀವೇ ಬೇಕು, ನನಗಿರೋದೇ ನೀವೇ ಬೇಕು. ನಾನು ಒಳಗಡೆ ಹೋಗ್ತೀನಿ, ಇವಾಗ ಮೇಡಮ್ಗೆ ಹೇಳ್ತೀನಿ ಅಂತ. ಫೋನ್ ತೊಗೊಂಡ್ರು, ಫೋನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳಗಡೆ ಹೋದೆ,
ಒಳಗಡೆ ಹೋದೆ, ಮೇಡಮ್ ಹೇಳಿದೆ, ಮೇಡಮ್ ಈ ಥರ ಪ್ರೀ ರಿಲೀಸ್ ಇವೆಂಟ್ ಇಸ್ ದೇರ್ ಆನ್ 3rd of August ಬರಬೇಕು. ಹಿ ಟೋಲ್ಡ್ ಮಿ ಐ ವಿಲ್ ಬಿ ದೇರ್, ಡೋಂಟ್ ವರಿ ಅಂದರು. ಈ ಸಪೋರ್ಟು ನಾನು ಐ ಥಿಂಕ್ 27-28 ಇಯರ್ಸ್ ಇದ್ದಾಗ ಬೈರಾಗಿ ಸಿನಿಮಾ ಕಮಿಟ್ ಆಗಿದ್ದು. ಅವತ್ತಿನ ದಿನ ಅವ್ರು ಕರೆದು ನನಗೆ ಡೇಟ್ ಕೊಟ್ಟು, ಬಿಕಾಸ್ ಅವ್ರಿಗಿರೋ ಲೈನಪ್ಪು ಅವ್ರ ಹತ್ರ ಇರೋ ಪ್ರೊಡ್ಯೂಸರ್ಸ್ ಮುಂದೆ ನಾನೇನೂ ಅಲ್ಲ, ಬಟ್ ಕರೆದು ಏನೋ ಒಂದು ಇಷ್ಟಪಟ್ಟು ಆ ಡೇಟ್ ಕೊಟ್ಟರು. ಅಲ್ಲಿಂದ ನನ್ನ ಕೆರಿಯರ್ಗೆ ಒಂದು ಒಳ್ಳೆ ಗ್ರೋತ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇವರಿಬ್ಬರು ನನಗೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನೇ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನಿಂದ ಮಿಸ್ ಆಗಿದೆ ನಿಮ್ಮದು ಚೆನ್ನೈದು, ಬಟ್ ನನಗೋಸ್ಕರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಇನ್ನು ಐ ಹ್ಯಾವ್ ಟು ಟಾಕ್ ಅಬೌಟ್ ನಮ್ಮ RS ಗೌಡ್ರ ಬಗ್ಗೆ. ಈ ಸಿನಿಮಾ ಇವತ್ತು RS ಗೌಡ್ರು ಸರ್ ಇರಲಿಲ್ಲ ಅಂದಿದ್ರೆ ಡೆಫಿನೆಟ್ಲಿ ತುಂಬ ಕಷ್ಟ ಆಗಿರೋದು. ಈ ಕ್ಷಣ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ ಸರ್. ನಾವು ಇದನ್ನು ಯಾವತ್ತೂ ಮರೆಯಲ್ಲ. ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಸದಾ ನಾವು ಯಾವಾಗಲೂ ಉಳಿಸ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಭೀಮಾ ಬಗ್ಗೆ ಒಂದು 2.5 ವರ್ಷದ ಜರ್ನಿ. ಸೊ ನಾನೀಗೇನು ಶಿವಣ್ಣ ಮತ್ತು ಮೇಡಮ್ನ ಅಪ್ಪ ಅಮ್ಮ ಅಂದೆ, ವಿಜಯ್ ಸರ್ ಒಬ್ಬರು ಅಣ್ಣ. ಸೊ ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ತಂದೆ ತಾಯಿ ಅಣ್ಣ ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಅಣ್ಣ ಅನ್ನೋ ಮಾತಿಗೆ ನಿಂತಿದ್ದಾರೆ ಅವರು. ಈ 2.5 ವರ್ಷದ ಜರ್ನಿನಲ್ಲಿ ತುಂಬ ಕಲ್ತಿದ್ದೀವಿ, ಜಗಳ ಆಡ್ತೀವಿ, ಬಟ್ ಬೇರೆ ಥರ. ವಿಜಯ್ ಸರ್, ನೀವು ದಯವಿಟ್ಟು ವೇದಿಕೆಗೆ ಸರ್ ನೀವು ಬಂದ್ಬಿಡಿ. ಯಾಕೆ ಅಂತಂದರೆ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ತುಂಬ ವಿಷಯ ಮಾತಾಡಬೇಕು. ಅದಕ್ಕೆ ಬಂದ್ಬಿಡಿ ನಮ್ಮ ಜೊತೆ. ನಮಗೆ 2.5 ವರ್ಷದಿಂದ ಎಲ್ಲ ರೀತಿಯಲ್ಲೂ ಜೊತೆನಲ್ಲಿ ನಿಂತಿದ್ದಾರೆ. ಸೊ ಸಿನಿಮಾನ ಏನು ಪ್ರಾಮಿಸ್ ಮಾಡಿದ್ರು, ನನ್ನ ಜೊತೆಗೆ ಸುಮ್ಮನೆ ಇರಪ್ಪ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಗೆಲ್ಸ್ಕೊಂಡು ಕರ್ಕೊಂಬರ್ತೀನಿ ಅಂತ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅನ್ಸುತ್ತೆ ಬಹುಶಃ. ಈ ವರ್ಷ ಇದೇ ಟೈಮ್ಗೆ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾಯಿದ್ದೀವಿ. ಮುಂದಿನ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಒಂದೇ ಮಾತು ಹೇಳಿದ್ದಾರೆ, ನೀನು ನನ್ನ ಜೊತೆಗಿರಪ್ಪ, ನಾನು ಗೆಲ್ಸ್ಕೊಂಬರ್ತೀನಿ ಅಂತ. ನಾವಿರೋದಲ್ಲ ಸರ್, ನೀವಿದ್ದೀರಿ ನಮ್ಮ ಜೊತೆಗೆ. ಪ್ರಮೋಷನ್ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ನಮ್ಗೇನು ಗೊತ್ತಾಗಲ್ಲ. ಯಾರಿಗೋ ಫೋಟೋ ಕಳಿಸ್ತಾರೆ, ಅವಾಗ ಫೋನ್ ಸರ್ ಎಲ್ಲಿದ್ದೀರಾ ಅಂದರೆ ಇದೇನೋ ಒಂದು ಇವೆಂಟ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಈ ಥರ ಹೀಗೆ ನಿಂತಿದ್ದಾರೆ ನಮ್ಮ ಜೊತೆಗೆ. ಸೊ ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ಒಂಥರ ನಾವು ವಿ ಆರ್ ಬ್ಲೆಸ್ಡ್ ಟು ಡೂ ದಿಸ್ ಫಿಲ್ಮ್. ಕರೆದು ನೀವು ಆಪರ್ಚುನಿಟಿ ಕೊಟ್ಟಿದ್ದೀರಿ ಸರ್. ಇಲ್ಲ, ಜನರಲಿ ನಾನು ಯಾಕೆ ನಿಮ್ಮಿಬ್ಬರೂ ಒಂದು ನನಗೆ ಯಂಗರ್ ಬ್ರದರ್ಸ್ ಥರ ನೋಡ್ತೀನಿ ಅಂದರೆ, ಸಿನಿಮಾ ಅಂತ ನಾವು ಮಾಡ್ತೀವಿ ಅಂದಾಗ ಸರ್ ಯಾರ್ಯಾರು ಇರ್ತಾರೆ ಆರ್ಟಿಸ್ಟು ಅಂತ ಕೇಳ್ತಾರೆ. ಇವರು ಅಂದಾಗ ಅವ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು TV ರೈಟ್ಸು, ಇದು ಆ ರೈಟ್ಸು, ಇದು ಈ ರೈಟ್ಸು, ಇದು ಥಿಯೇಟರ್ ರೈಟ್ಸು ಅಂತ. ಸ್ಪೆಷಲಿ ನೀವಿಬ್ಬರು ಬಂದಾಗ ಹೊಸಬ್ರ ಜೊತೆ ಮಾಡ್ತೀನಿ ಅಂದಾಗ ನೀವೇನು ಬೇಕಾದ್ರೂ ಮಾಡಿ ಸರ್, ನಾನು ಇದ್ದೀನಿ ಜೊತೆಯಲ್ಲಿ ಅಂದ್ರಲ್ಲ, ಆ ಮಾತು ನೀವು ಉಳಿಸ್ಕೊಂಡ್ರಿ. ಅದಕ್ಕೆ ನಾನು ಅದೇ ಮಾತು ಉಳಿಸ್ಕೊಂಡಿದ್ದೀನಿ. ಜನರಲಿ ಗಾಂಧಿನಗರ ಅಂದ್ರೇ ಕ್ಯಾಲ್ಕುಲೇಷನ್. ಅದರಲ್ಲಿ ಏನೂ ಯೋಚನೆ ಮಾಡಿರ ಸರ್, ನೀವೇನೇನು ಮಾಡ್ತಿರೋ ನಾವು ಜೊತೆಲಿ ಇರ್ತೀವಿ ಅಂತ. ಬೇರೆ ದೊಡ್ಡ ನಟರು ಹಾಕ್ಕೊಂಡು ಮಾಡುವಂಥ ಸಿನಿಮಾದ ಖರ್ಚನ್ನೇ ಹೊಸಬರ ಮೇಲೆ ತಾವೆಲ್ಲ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರಋಣಿ. ನನ್ನ ತಂಡ ಚಿರಋಣಿ ಆಗಿರುತ್ತೆ. ನನ್ನ ಇಡೀ ಟೀಮ್, ಭೀಮಾ ಟೀಮ್, ಹೆಣ್ಮಕ್ಳಿಂದ ಹಿಡಿದು ಆ ಕಡೆ ಗಂಡು ಮಕ್ಳಿಗೂ ಕೂತಿದ್ದೀವಿ. ಸೊ ಹಂಗಾಗಿ ಆ ಮಕ್ಕಳೇನ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಕಿಗೆ ಬಂದರೆ ಅದಕ್ಕೆ ನೀವಿಬ್ಬರು ಕಾರಣ ಆಗಿರ್ತೀರ, ಯಾಕೆಂದರೆ ನೀವಿಬ್ಬರೇ ಪ್ರೊಡ್ಯೂಸರ್ಸು. ಸೊ ಹಂಗಾಗಿ ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಮಾಡಿ. ಕೃಷ್ಣ ಯಾವಾಗಲೂ ಹೇಳ್ತೀನಿ ಕೃಷ್ಣನ ಬಗ್ಗೆ, ಕೃಷ್ಣ ಸ್ವಲ್ಪ ಕೋಪಿಷ್ಟ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಜಗದೀಶು ಅಷ್ಟೇ, ಅವ್ರ ಪಾಡ್ಗವ್ರು, ಅವ್ರ ಡಿಸ್ಟ್ರಿಬ್ಯೂಷನ್ನು ಥಿಯೇಟ್ರು ನೋಡ್ತಾ ಇರ್ತಾರೆ. ಫೋನ್ ಮಾಡಿದ್ರೆ ನಮಸ್ಕಾರ ಸರ್ ಅನ್ನಲ್ಲ, ಸರ್ ಹೇಳಿ ಅಂತ. ರೇ ಸ್ವಾಮಿ, ನಾನು ನಮಸ್ಕಾರ ಹೇಳ್ತೀನಿ, ನೀವೇನ ಇಲ್ಲ ಹೇಳಿ ಸರ್ ಅಂತ. ಅಲ್ಲಿ ಎಲ್ಲಿರ್ತೀವಿ ಅಂತ ಗೊತ್ತಿಲ್ಲ, ಏನಂತ ಹೇಳಿ ನಾನು, ಸರ್ ಹೇಳಿ ಅಂತ. ಆ ವಿಷಯದಲ್ಲಿ ನನ್ನ ಸ್ವೀಟಾಗಿ ಪಾಪ ಹ್ಯಾಂಡ್ಲೆ ಮಾಡ್ತಾ ಇದ್ದೀನಿ ಕೃಷ್ಣ. ಜಗದೀಶು ರಫ್ ಏನಿಲ್ಲ. ಅದಕ್ಕೆ ಇದು ಫಸ್ಟ್ ಸಿನಿಮಾ. ನೆಕ್ಸ್ಟು ಆಬ್ವಿಯಸ್ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತೀರ. ನೀವೆಲ್ಲ ಸಿನಿಮಾಗಳು ಮಾಡಿದ್ರೆ ನಾವು ಕಲಾವಿದರು ಚೆನ್ನಾಗಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ನಿಮಗಿರೋ ನಾಲೆಡ್ಜ್ಗೆ ದಯವಿಟ್ಟು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನಾನು ಇವತ್ತೇನೇ ಎಫರ್ಟ್ ಹಾಕೋದು ಅದು ನಿಮ್ಮಿಂದ. ನನ್ನಲ್ಲಿ ಬಂದಂಥ ಎಲ್ಲ ಹೊಸ ಕಲಾವಿದರ ತಾಯಿ ತಂದೆ ನಿಮ್ಮನ್ನು ಹರಿಸ್ತಾರೆ. ಅದೇ ನಿಮ್ಗೊಂದು ದೊಡ್ಡ ಯಶಸ್ಸಾಗಲಿ, ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ, ಜೊತೆಯಲ್ಲಿ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಾನೇನಕ್ಕೆ ಒಂದು ವಿಜಯ್ ಸರ್ ಬಗ್ಗೆ ಏನು ಮಾತಾಡ್ದಾನೆ ಮಾತು ಮುಗಿಸಿ ಪೆಂಡಿಂಗ್ ಇಟ್ಕೊಂಡಿದ್ದೆ ಅಂತ ಅಂದರೆ, ವಿಜಯ್ ಸರ್ ಮುಂದೆ ಇಟ್ಕೊಂಡೇ ಮಾತಾಡೋಣ ಅಂತ. ಇವತ್ತು ಬಿಟ್ಟು ಆಮೇಲೆ ಅಯ್ಯೋ ಸರ್ ಭಯ ಮೆಟೀರಿಯಲ್ ಅಲ್ಲ ನೀವು, ಹೊಗಳ ಮೆಟೀರಿಯಲ್ಲು.
ಇವತ್ತು ನಿಮಗೆಲ್ಲ ಗೊತ್ತು, ಒಂದು ಸಿನಿಮಾ ಆಗಿದ್ದ ತಕ್ಷಣವೇ ಈ ಕಡೆ ಪ್ರೊಡ್ಯೂಸರ್ ಈ ಕಡೆ ಹೋಗ್ತಾ ಇರ್ತಾರೆ, ಡೈರೆಕ್ಟ್ರು ಹೀರೋ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಇದು ಟ್ರೆಂಡ್ ಇದು. ಬಟ್ ನಮಗೆ ವಿಜಯ್ ಸರು ಅವತ್ತು ನಾವು ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಮಾತಾಡಿದಾಗ ನಾನು ಜಸ್ಟ್ ಒಂದು ಸಲಗ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದೆ ಅಷ್ಟೇ. KP ಶ್ರೀಕಾಂತ್ ಸರ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ರೇಗಿಸಿ ಗಾಂಧಿನಗರದಲ್ಲೆಲ್ಲ ನನ್ನನ್ನು ಫೈನಾನ್ಸ್ ಕೇಳ್ತಾರೆ, ಸರ್ ಜಗದೀಶ್ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ ಈ ಥರ ಮಾಡಿಟ್ಟಿದ್ದೀರಿ ನೀವೆಲ್ಲ. ಶ್ರೀಕಾಂತ್ ಸರ್ ಆ್ಯಕ್ಚುಲಿ ಇದೆ. ಜಗದೀಶ್ ಅಂದರೆ ಶ್ರೀಮಂತ ಕೋಟ್ಯಾಧಿಪತಿ ಅನ್ನೋ ಲೆವೆಲ್ ಮಾಡಿ ನೀವು ಇಟ್ಟಿದ್ದೀರಿ. ಅವತ್ತು ನಮಗೆ ಸಿನಿಮಾವನ್ನು ಕೃಷ್ಣ ಅವ್ರಿಗೆ ಡೇಟ್ ಕೊಡೋದ್ರಲ್ಲೇ ಅರ್ಥ ಇದೆ. ಯಾಕೆಂತಂದರೆ ಅವ್ರು ಆಲ್ರೆಡಿ 3-4 ಸಿನಿಮಾ ಮಾಡಿದ್ದಾರೆ. ಜೊತೆಯಲ್ಲಿ ನಾನೊಬ್ಬ ಹೊಸಬ, ನನ್ನನ್ನು ನಂಬಿ ವಿಜಯ್ ಸರ್ ಹತ್ರ, ಯಾಕೆಂದರೆ ನಾನು ಕರ್ಕೊಂಬಂದಿದ್ದೆ 3-4 ಜನ ಪ್ರೊಡ್ಯೂಸರ್ಸ್ನ, ಎಲ್ಲ ದೊಡ್ಡ ಬ್ಯಾನರ್ಸ್ಗಳೇ ಬಂದಿದ್ದು. ಎಲ್ಲರನ್ನೂ ಬಿಟ್ಟು ನೀನು ಮಾಡ್ತೀಯನಪ್ಪ ಜಗದೀಶ್, ನಾನು ನೀನು ನೋಡಿದ್ದೀನಿ, ನೀನು ಯಾವ ಥರ ವ್ಯಾಪಾರ ಮಾಡ್ತೀಯ ಅಂತ ಅಂದ್ಬಿಟ್ಟು ಆ ಥರ ನಂಬಿಕೆ ಇಟ್ಟು ನಮಗೆ ಡೇಟ್ ಕೊಟ್ಟಿದ್ರು. ನಮ್ಮಲ್ಲೇನಾದರೂ ಸರ್ ತಪ್ಪು, ಸಣ್ಣ ಪುಟ್ಟ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಮಗಂತೂ 100% ಸ್ಯಾಟಿಸ್ಫೈ ಸರ್ ನಿಮ್ಮಿಂದ. ಇಲ್ಲ. ಯಾಕೆಂದರೆ ನನಗಂತೂ ಆ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇದೆ ಸರ್. ಆ ವಿಷಯದಲ್ಲಿ ನಾನು ಯಾವುದನ್ನು ಮನ್ಸಲ್ಲಿ ಹಾಕ್ಕೊಳ್ಳಲ್ಲ. ಯಾಕೆ ಅಂತಂದರೆ ನನಗೆ ಒಂದೇ ಬೇಕಾಗಿ ಸರ್, ನನಗೆ ಕೇಳಿದ್ದಾರೆ ತುಂಬ ಜನ, ವಿಜಯ್ ಅವ್ರು ನಿಮಗೆ ಡೇಟ್ ಕೊಟ್ರಾ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಬಜೆಟ್ ವೈಸಲ್ಲೂ ಅಷ್ಟೇ, ನಾವು ವಿಜಯ್ ಸರ್ ಮೇಲೆ ನಂಬಿಕೆ ಇಟ್ಟು, ಸರ್ ನೀವು ಎಷ್ಟು ಬಜೆಟ್ ಆದರೂ ಸಿನಿಮಾ ಮಾಡಿ, ಯಾಕೆ ಅಂತಂದರೆ ನಮ್ಮಲ್ಲಿ 1 ರೂಪಾಯಿ ಖರ್ಚಾಗಿದ್ರು ಕೂಡ 1 ರೂಪಾಯಿನೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ದಯವಿಟ್ಟು ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟ್ರಿಗೆ ನನ್ನ ಒಂದು ರಿಕ್ವೆಸ್ಟು, ನೀವು 1 ರೂಪಾಯಿ ಖರ್ಚು ಮಾಡೋದು ಸ್ಕ್ರೀನ್ ಮೇಲೆ ಕಾಣಲಿ. ಲೈಕ್ ವಿಜಯ್ ಸರ್ನ ಒಂದು ರೋಲ್ ಮಾಡ್ಲಾಕ್ ತಗೊಳ್ಳಿ ಅಂತ ಎಲ್ಲರೂ ಡೈರೆಕ್ಷನ್ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಗದೀಶ್. ಥ್ಯಾಂಕ್ ಯು ವೆರಿ ಮಚ್. ಪುನಃ ವೇದಿಕೆ ಸಿಗಲ್ಲ ನಮಗೆ, ರಿಲೀಸ್ ಏನೋ ಜಸ್ಟ್ ಒಂದು ವೀಕ್ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತಾವು ಗಂಡ ಹೆಂಡತಿ ಸ್ಟೇಜ್ ಮೇಲೆ ಬನ್ನಿ. ಕೃಷ್ಣ ಮತ್ತು ಕೃಷ್ಣ ಮನೆಯವರು ಯಾವಾಗಲೂ ಸರ್ ಯಾವಾಗಲೂ ನಿಮ್ಮ ಜೊತೆ ಮಾಡೋಕ್ಕೆ ಖುಷಿನೇ, ಖಂಡಿತ ನಾನು ಮಾತಾಡ್ತಾ ಇದ್ದೆ, ನಮ್ದು ಎಲ್ಲ ಇವೆಂಟ್ದು ಯಾವುದೇ ಬೇಕಾದ್ರೆ ತೆಗೆದು ನೋಡಿ, ನಾ ಮಾತಾಡ್ತಿರುವಾಗ ಮಧ್ಯ ನಮ್ಮ ಜಗದೀಶ್ 1 ನಿಮಿಷ ಅಂತ ಅವ್ರು ಮಾತಾಡ್ತಾರೆ, ನಂಗೆ ಮಾತಾಡೋಕ್ಕೆ ಬಿಡಲ್ಲ ಸರ್. ಅದು ಏನು ಅಂದರೆ ಶುರು ಮಾಡ್ತಾರೆ ಆಮೇಲೆ, ಸರ್ ಎಲ್ಲಿ ಅಷ್ಟು ಜೋಡಿಲ್ಲ ಇರಿ ಸರ್, 2 ನಿಮಿಷ ನಾನು ಮಾತಾಡ್ಬಿಡ್ತೀನಿ. ನೀವು ವಿಜಯ್ ಸರ್ದು ಮಾತಾಡೋದು ಮರ್ತ್ರಿ ಸರ್, ನನಗೆ ಬಿಡ್ಬೇಕು ಮಾತಾಡಕ್ಕೆ ಸರ್. ಕಂಪ್ಲೀಟ್ ಇವರು ಕೊಟ್ಟಿದ್ದೀವಿ, ಸ್ಟೇಜ್ ನಮ್ಮದು. ಸ್ಟೇಜ್ ನಿಮ್ದಲ್ಲ, ನಂದು ಕೂಡ. ಇರಿ 1 ನಿಮಿಷ. ಸೊ ಆಗಸ್ಟ್ 9ನೇ ತಾರೀಕು ಭೀಮಾ ಎಲ್ಲರೂ ಹಾಡುಗಳನ್ನ ಮೆಚ್ಚಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂಥ ಆಲ್ಬಮ್ಮು. ಸೊ ಅದೇ ರೀತಿ ಸಿನಿಮಾನು ಹಿಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಆಮೇಲೆ ನಾನು ಎಂಟೈರ್ ಟೆಕ್ನಿಕಲ್ ಟೀಮು, ನಮ್ಮ ಆರ್ಟಿಸ್ಟು ಎಲ್ಲರಿಗೂ ಯಾರಿಗೂ ನಾನು ಥ್ಯಾಂಕ್ಸ್ ಇವಾಗ ಹೇಳಲ್ಲ, ನೀವೆಲ್ಲ ಸೇರಿ ನಮಗೆ ಸಕ್ಸಸ್ ಕೊಡಿ. ಸಕ್ಸಸ್ ಮೀಟಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ಸರ್ ಕರೆಕ್ಟ್ ಅಲ್ವಾ? 100% ಮಾಡ್ತೀವಿ, ದಟ್ ಈಸ್ ಫಾರ್ ಶೋರ್. ಸೊ ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ಸೊ ಒಂದು ವಾರ ನೆಕ್ಸ್ಟ್ ವೀಕು, ಅದ್ರ ನೆಕ್ಸ್ಟ್ ವೀಕಲ್ಲೇ ಸಕ್ಸಸ್ 100% ಮಾಡ್ತೀವಿ. ಸೊ ಡೆಫಿನೆಟ್ಲಿ ಭೀಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲೇಬೇಕು, ಹಾಗೇ ಆಗುತ್ತೆ ಅಂತ ನಂಬಿದ್ದೀನಿ. ಇದ್ರ ಜೊತೆಗೆ ತುಂಬ ಜನ ಸ್ನೇಹಿತರು ಬಂದಿದ್ದಾರೆ. ಹರೀಶ್ ಅಣ್ಣ ನನಗೋಸ್ಕರ ಅನಂತಪುರದಿಂದ ಬಂದಿದ್ದೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇನ್ನು ನನ್ನ ವೈಫು ನಮ್ಮ ಅಣ್ಣ ಬಂದಿದ್ದೆ, ಥ್ಯಾಂಕ್ ಯು. ಆಮೇಲೆ ಮುಖೇಶ್ ಸರ್, ಗೋವಿಂದರಾಜು ಸರ್, ಚೇತನ್ ಗೌಡ ಸರ್, ಆಮೇಲೆ ಗುರು ದೇಶಪಾಂಡೆ ಅವರು, ನಮ್ಮ ಜಡೇಶು, ಆಮೇಲೆ ನಮ್ಮ ವಿಜಯ್ ಸರ್ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರು ಸತ್ಯಪ್ರಕಾಶ್ ಸರ್ ಅವರ ಸೂರಜ್ ಅವರು ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಈ ಕಡೆ ಯಾರು ಮಿಸ್ ಮಾಡಿದ್ದೀನಿ, KP ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಯೋಗಿ ಸರ್, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಯಾರನ್ನಾರು ಮಿಸ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ. ಆಮೇಲೆ ನಮ್ಮ ಪ್ರತಿ ಇವೆಂಟು, ನಮ್ಮ ಫಸ್ಟ್ ಸಾಂಗು ಯಾವ ಮಟ್ಟಕ್ಕೆ ಹಿಟ್ಟಾಯಿತು ಅಂತಂದರೆ ಆ ಜಾಗದ ಕೂಡ ಮಹಿಮೆ ಹಂಗೆ ಇತ್ತು. ಸೊ ಅಲ್ಲಿಂದ ಹಿಡಿದು ನಮ್ಮ ಜೊತೆ ಒಂದು ಜರ್ನಿನಲ್ಲಿ ನಮ್ಮ ನವರಸನ್ ಅವ್ರು ಇದ್ದೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಸೊ ಇವತ್ತು ಕೂಡ ನಾನು ಬ್ರದರ್ ತುಂಬ ಚೆನ್ನಾಗಾಗಬೇಕು, ಶರಟನಲ್ಲೇ ಮಾಡೋಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ನೀವು ಬನ್ನಿ, ನೀವು ನೋಡಿ, ನಾವು ಒಂದು ಸಲನೂ ಬಂದಿರಲಿಲ್ಲ. ಎಂಟ್ರೆನ್ಸಲ್ಲಿ ಬಂದಾಗೇನಕ್ಕೆ ಹೆಂಗೆ ಅನಿಸ್ತು, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ಹೌದು, ಅದು ಬೇರೆ ಭಯ ಆಯಿತು ನನಗೆ, ಬೈಸ್ಕೊತೀನಿ ಆಮೇಲೆ ಇವ್ರ ಹತ್ರ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ, TV ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ, ನನ್ನ ಪ್ರೊಡ್ಯೂಸರ್ಸ್ನ ಎಲ್ಲ ಸ್ನೇಹಿತರು, ಮನೆಯವರು, ನನ್ನ ವಿಶೇಷವಾದ ಆತ್ಮದಲ್ಲಿ ಯಾವಾಗಲಿರುವಂಥ ಪ್ರೀತಿಯ ಅಣ್ಣ ಮತ್ತು ಅಕ್ಕ
ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಆದರೆ ಅದು ಇಲ್ಲಿದೆ. ಈ ಉಸಿರಿರೋವರೆಗೂ ನಿಮ್ಮ ಮನೆ ಮೇಲೆ ಹೀಗೆ ಇರ್ತೀವಿ ನಾವೆಲ್ಲನೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್ ಒಂದೇ ನಿಮಿಷ. ನೀವು ಶಿವಣ್ಣಗೆ ಒಂದು ಗಿಫ್ಟ್ ಕೊಟ್ರಿ, ಶಿವಣ್ಣನು ನಿಮಗೆ ಗಿಫ್ಟ್ ಕೊಟ್ಟರು. ನಾವಿಬ್ಬರು ಒಂದು ಸಣ್ಣದಾಗಿ ನೀವು ಸರ್ ಖಂಡಿತ ಅವರು ನಾನು ಆ ಕಡೆ ಹೋಗ್ತೀನಿ, ನೀವು ಕೊಡಿ. ನಾನು ನೋಡಿ ನೀವು ಶಿವಣ್ಣ ಇಬ್ಬರು ಜೊತೆನಲ್ಲಿ. ಶೋರ್ ಅಣ್ಣ ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಸಲಗ ಇಬ್ರು ಜೊತೆಲಿ ನಿಂತಿದ್ದಾರೆ. ಬರಪ್ಪ. ಕೃಷ್ಣ ಅವರಾಗಲೇ ಹೇಳಿದ ಹಾಗೆ ಈ ಫ್ರೇಮ್ ನೋಡೋಕ್ಕೆ ಒಂದು ಖುಷಿ. ಒಂದು ಕಡೆ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು, ಆ ಕಡೆ ಸ್ಯಾಂಡ್ಲ್ವುಡ್ ಸಲಗ, ಇಬ್ಬರನ್ನ ಜೊತೆಯಲ್ಲಿ ಈ ಫ್ರೇಮಲ್ಲಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ ಅವರೇ. ಗೋಲ್ಡ್ ಚೈನ್ ಹಾಕಿದ್ರೆ ಅದೇ ನಿಜಾನೇ. ಬಂಗಾರದ ಮನುಷ್ಯಂಗೆ ಯಾಕೆ ಬಂಗಾರ ಅಂತ ಯೋಚನೆ ಮಾಡಿದ್ದಾರೆ ಅವರಷ್ಟೇ. ಇಲ್ಲ, ಸಕ್ಸಸ್ ಮೀಟ್ ಕೊಡೋಣ ಅಂತಂದೆ. ಸ್ವಲ್ಪ ರಿಲೀಸ್ ಟೆನ್ಷನ್ ಅಲ್ವಣ್ಣ, ದುಡ್ಡೆಲ್ಲ ಸ್ವಲ್ಪ ಇನ್ನು ನಮ್ಮ RS ಕೊಟ್ಟರು ಬೇರೆ ಫೈನಾನ್ಸ್ ಇದೆ ಅಲ್ಲ, ಅದೆಲ್ಲ ಹೇಳ್ಬೋದು. ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯಗಳು ಕೇಳ್ತಾರೆ. ಸರ್ ಎಷ್ಟಿರುತ್ತೆ ಚೈನ್, ಅದು ಇಷ್ಟು ದನ ಇಷ್ಟ ಕರೆಕ್ಟಾಗಿ. ಅದೇ ನೀವಾಗ ಕ್ಯಾಲ್ಕುಲೇಟಿವ್ ಅಣ್ಣ, ಅದೆಲ್ಲ ಮುಂಚೆ ಇತ್ತು. ಅದೆಲ್ಲ ಕೆಲವೊಂದೆಲ್ಲ ವಿಷಯಗಳು, ಗಂಭೀರ ವಿಷಯಗಳು, ಸ್ಟೇಜ್ ಮೇಲೆ ಹಿಂಗೆ ಮಾತಾಡಬೇಕು ಈ ರೀತಿ. ಇವಾಗೆಲ್ಲ ಎಲ್ಲರಿಗೂ ಓಪನ್ ಬುಕ್ ಇವಾಗ. ರಿಲೀಸ್ ಟೆನ್ಷನ್ ಅಲ್ವಾ, ಅಯ್ಯೋ ಓಕೆ ಪೇಮೆಂಟ್ ಎಲ್ಲ ಮಾಡೋದಿರುತ್ತೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮನು. ಎಸ್, ಅಷ್ಟೇಪ್ಪ, ಇನ್ನೇನು ನಾನು ಮಾತಾಡೋದೇನಿಲ್ಲ. ನಾನು ಯಾವಾಗಲೂ ನನ್ನ ಕೆಲಸ ಮಾತಾಡಲಿ ಅಂತ ಕೇಳ್ಕೋತೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಇದೇ ಆಗಸ್ಟು ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಸತಿ ಒಂದು ಜ್ಞಾಪಕದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಂಗಳೂರಿನ ಮಕ್ಕಳು 18 ವರ್ಷದಿಂದ 22 ವರ್ಷದವರೆಗೆ ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಒಂದು ಡಾರ್ಕ್ ಶೇಡಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮನೆ ಕತೆ. ಆದರೆ ನಿಮ್ಮ ಮನೆಯಲ್ಲಿ ಒಬ್ಬ ಭೀಮ ಹುಟ್ಟಬೇಕು, ಒಂದು ಹೆಣ್ಣುಮಗು ಕೂಡ ಭೀಮನಷ್ಟೇ ಶಕ್ತಿಯಾಗಿರಬೇಕು. ಹೇಗೆ ತಾಯಿ ತಂದೆನ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಭೀಮನ ನೋಡ್ಬೋದು. ಅದಕ್ಕೆ ಸೊಲ್ಯೂಷನ್ನು ಕೊಟ್ಟಿದ್ದೀನಿ, ಹೆಂಗೆ ಅವ್ರನ್ನ ತಪ್ಪಿಸ್ಬೋದು ಅಂತ. ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬರೀ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ಭೀಮಾ ಸಿನಿಮಾದ ಜರ್ನಿ ಹೇಗಿತ್ತು ಅಂತ ತಂತ್ರಜ್ಞರಿಂದ, ಕಲಾವಿದರಿಂದ ತಿಳ್ಕೊಂಡ್ವಿ. ಆಗಮಿಸಿದಂಥ ಎಲ್ಲ ಪ್ರೀತಿಯ ಗಣ್ಯರು ಪ್ರೀತಿಯಿಂದ ಹರಿಸಿದ್ದಾರೆ.